ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಹಿರಿಯರಲ್ಲಿ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇವತ್ತು ಇಲ್ಲಿ ನೆರೆದು ಬಂದಂಥ ಹಾಗೂ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಹೃದಯದವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಇದಕ್ಕೊಂದು ಸ್ವಲ್ಪ ಸೌಂಡ್ ಕೊಟ್ಟರು. ಹಿಂದಿನ ವಾರದ ಸಂಚಿಕೆಯಲ್ಲಿ ಅಲ್ಲಮಪ್ರಭುದೇವರು ಲೋಕ ಸಂಚಾರಕ್ಕಾಗಿ ತಮ್ಮ ಅರಿವಿನಲ್ಲಿ ಮೂಡಿದಂತಹ ಗುರುವನ್ನು ತಮ್ಮ ದಿವ್ಯ ಜ್ಞಾನದ ಮೂಲಕ ಅವರು ಎಲ್ಲ ಸ್ಥಳಗಳನ್ನು ದಾಟಿ ಗುರುವನ್ನು ಅರಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಕೃಷಿ ಕಾಯಕದಲ್ಲಿ ತೊಡಗಿರ್ತಕ್ಕಂಥ ತನ್ನ ಹೊಲದಲ್ಲಿ ಸುಂದರವಾದ ತೋಟವನ್ನು ನಿರ್ಮಾಣ ಮಾಡಿ ಆ ತೋಟದಲ್ಲಿ ಆನಂದವಾಗಿ ಪ್ರಕೃತಿಯ ಜೊತೆಗೆ ಸುಂದರವಾದ ತೋಟವನ್ನು ಮಾಡಿಕೊಂಡು ಅತ್ಯಂತ ಆನಂದಭರಿತವಾಗಿ ಜೀವನ ಸಾಗಿಸ್ತಕ್ಕಂತಹ ಗೊಗ್ಗಯ್ಯನೆಂಬ ಶರಣನ ಭೇಟಿ ಆಗ್ತದೆ, ಮುಖಾಮುಖಿ ಆಗ್ತದೆ. ಅಲ್ಲಿ ಭೌತಿಕವಾಗಿರ್ತಕ್ಕಂಥ ತೋಟ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾದ ಒಂದು ಆಧ್ಯಾತ್ಮಿಕ ತೋಟವನ್ನು ಕೂಡ ನಾವು ನಮ್ಮ ಅಂತರಂಗದಲ್ಲಿ ಮಾಡಬಹುದು ಅನ್ನುವಂಥ ಜ್ಞಾನದ ಸಂದೇಶವನ್ನು ಗೊಗ್ಗಯ್ಯ ಅಂತಕ್ಕಂಥ ಶರಣನಿಗೆ ತಿಳಿಸುವುದರ ಮೂಲಕ ಇಡೀ ಜಗತ್ತಿಗೆ ಆ ಜ್ಞಾನವನ್ನು ಪ್ರಭುದೇವರು ನಮಗೆ ನೀಡಿದರು. ಈ ಪ್ರಸಂಗದಲ್ಲೇ ಅದೇನು ಮಲೆನಾಡಿನ ಒಂದು ಸುಂದರವಾದ ತಾಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬದ ಹತ್ರನೇ ಬರ್ತಕ್ಕಂಥ ಈ ಸ್ಥಳ ಗೊಗ್ಗೆಹಳ್ಳಿ ಮಠ ಅಂತ ಬರುತ್ತಲ್ಲ ಸೊರಬದಲ್ಲಿ. ಅಲ್ಲಿ ಇಷ್ಟು ಹೇಳಿದ ತಕ್ಷಣವೇ ಆ ಗೊಗ್ಗಯ್ಯ ಅಂತಕ್ಕಂಥ ಶರಣ ನಿರಂತರವಾಗಿ ಅನಿಮಿಷ ಯೋಗಿಯ ಸೇವೆಯನ್ನು ಮಾಡ್ತಾ ಇರೋ ಪ್ರಸಂಗ ಪ್ರಭುದೇವರಿಗೆ ಗೊತ್ತಾಗ್ತದೆ. ಇಷ್ಟು ಹೇಳಿ ಅವ್ರು ಹೋಗ್ತಾ ಇರೋ ಸಂದರ್ಭದಲ್ಲಿ ಇವರು ಈ ರೀತಿಯಾದಂಥ ಜ್ಞಾನಿಗಳು ಅದಾರ ಅಂದರೆ ಇವರಿಗೆ ನನ್ನ ತೋಟದಲ್ಲೇ ಬಹಳ ವರ್ಷಗಳ ಕಾಲದಿಂದ ಶಿವಯೋಗ ಸುಖಾನಂದದಲ್ಲಿ ನಿರತಾಗಿರ್ತಕ್ಕಂತಹ ಈ ಯೋಗಿಯ ಕುರಿತು ಹೇಳಬೇಕಂತ ಗೊಗ್ಗಯ್ಯನಿಗೆ ಅನ್ನಿಸ್ತದೆ. ಹೌದು, ನೀವು ಹೀಗೇನೋ ವಿಶೇಷವಾಗಿ ಯಾರು ಬಂದರೂ ಮಾತಾಡಿಸಿದ್ರು ಬರೀ ಈ ತೋಟ ನೋಡಿ ನನಗೆ ಹೇಳಿ ಹೋಗ್ತಿದ್ರು. ಎಷ್ಟು ಸುಂದರವಾದ ಹೂವನ್ನು ಬಟ್ಟಿದೆಯಾ, ಎಷ್ಟು ಹಣ್ಣುಗಳನ್ನು ಬೆಳೆದಿದೆಯಾ, ಏನು ಕಥೆ, ಎಷ್ಟು ರುಚಿಕಟ್ಟಾದ ಮಾವಿನ ಹಣ್ಣುಗಳು ನಿಮ್ಮ ಹತ್ರ ಈ ತೋಟದಲ್ಲಿದ್ದಾವೆ, ಇವನ್ನೆಲ್ಲ ಹೇಳಿ ಹೋಗ್ತಿದ್ರು. ಇವತ್ತು ಇವರು ಹೇಳಿದ ನೋಡಿದರೆ ಇದನ್ನು ಯಾರೂ ಹೇಳಿರಲಿಲ್ಲ. ಇವರು ವಿಶೇಷವಾದ ಯೋಗಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ. ಅದಕ್ಕೆ ಇವರಿಗೆ ಇಲ್ಲಿ ಈ ಜಾಗದಲ್ಲಿ ಅವ್ಯಕ್ತವಾಗಿ ಯಾರಿಗೂ ಗುರುತಾಗದ ಹಾಗೆ ಈ ಜಾಗದಲ್ಲಿ ಒಂದು ಗುಹೆಯಲ್ಲಿ ಭಾಳ ವರ್ಷಗಳ ಕಾಲ ಯೋಗವನ್ನು ಶಿವಯೋಗದಲ್ಲಿ ಇರತಕ್ಕಂಥ
ಈ ಜ್ಞಾನಿಗಳ ಪರಿಚಯ ಮಾಡಬೇಕು, ನಾನು ತಿಳಿಸ್ಬೇಕು ಈ ಸಂಗತಿಯನ್ನು ಅಂತ ಗೊಗ್ಗಯ್ಯ ಶರಣರಿಗೆ ಅನ್ನಿಸ್ತದೆ. ಯೋಗ ನೋಡ್ರಿ ಇದು. ಆವಾಗ ಗೊಗ್ಗಯ್ಯನವರು ಪ್ರಭುದೇವರಿಗೆ ತಿಳಿಸ್ತಾರೆ, ಇಲ್ಲಿ ಬರ್ರಿ, ಇಲ್ಲಿ ಹಂಗಾರೆ ನೀವೇನೋ ವಿಶೇಷ ಇದ್ದಂಗೆ ಕಾಣ್ತದೆ. ನಾವು ಮನೆಗೆ ಬಂದವ್ರಿಗೆ ಹಂಗೆ ಹೇಳ್ತಿರ್ತೇವೆ. ಯಾವುದರ ಕೆಲಸಕ್ಕೆ ಬಂದು ಏನಾರ ಮಾತಾಡಿಸ್ತಾರೆ, ಯಾಕೆ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ಮಾತಾಡಿಸಿ ಕಳಿಸಿಬಿಡ್ತೇವೆ. ಅವ್ರೊಂದು ಸ್ವಲ್ಪ ಹೊತ್ತು ಕುಂತು ಏನೋ ಒಂದು ವಿಶೇಷವಾದ ವಿಷಯದ ಕುರಿತು ಆಳವಾಗಿ ಹೇಳೋ ಸಂದರ್ಭ ಬಂತು ಅಂದರೆ ಆವಾಗ ನಮ್ಮ ಮನೆಯೊಳಗೆ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಂಗತಿಗಳು ವಿಶೇಷತೆಗಳು ಇದ್ದರೆ ನಾವು ಅವನ್ನ ಭಾಳ ಆಶ್ಚರ್ಯಕರ ರೀತಿಯಲ್ಲಿ, ಇಲ್ಲ ನೀವು ಹಿಂಗೆ ಹೇಳ್ತೀರಿ ಅಂದ್ರೆ ನಮ್ಮ ಮನೆಗೆ ಇನ್ನೊಂದು ಇಂಥದ್ದೈತಿ, ಇದನ್ನು ನೋಡಿರಿ ಏನಿದು, ಹಿಂಗೆ ನೋಡಿರಿ ಏನಿದು ಅಂತ ತಿಳಿಸುವಂಥ ಸಹಜವಾದ ಕ್ರಿಯೆ ಇದು. ಆ ಸಹಜವಾದ ಕ್ರಿಯೆಯಂತೆಯೇ ಅಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಆ ಗುಹೆಯಲ್ಲಿ ಬಹಳ ವರ್ಷದವರೆಗೂ ಶಿವಯೋಗ ಸಾಧನೆಯಲ್ಲಿರ್ತಕ್ಕಂಥ ಈ ಅನಿಮಿಷ ಯೋಗಿಗಳ ವಿಷಯವನ್ನು ಪ್ರಭುದೇವರಿಗೆ ತಿಳಿಸ್ಬೇಕಂತ ಗೊಗ್ಗಯ್ಯನವ್ರಿಗೆ ಅನ್ನಿಸ್ತದೆ. ಈ ಅನಿಮಿಷ ಯೋಗಿಗಳು ಯಾರು? ಇವರು ಪ್ರಭುದೇವರಿಗೆ ಲಿಂಗವನ್ನು ಕೊಟ್ಟಂಥವ್ರು ಅಂತಕ್ಕಂಥ ಇತಿಹಾಸ ಬರುತ್ತೆ. ಹೇಗೆ ಕೊಟ್ಟರು, ಏನು ಕೊಟ್ಟರು? ಪುರಾಣದ ವಿಷಯದಲ್ಲಿ ಬಂದಾಗ ಸಾವಿರಾರು ವರ್ಷಗಳ ಕಾಲ ಪುರಾಣದ ಕಾವ್ಯಗಳಂದರೆ ನಮಗೆ ಏನೋ ಒಂದಿಷ್ಟು ಕಥೆಗಳನ್ನು ಹೇಳಿ ಅದಕ್ಕೊಂದು ಹಿನ್ನೆಲೆಯನ್ನು ಕೊಡ್ತಕ್ಕಂಥ, ಅದಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆ ಕೊಟ್ಟರೆ ಅದಕ್ಕೊಂದು ಮಹತ್ವ ಬರ್ತೈತೆ ಅನ್ನುವಂಥ ಒಂದು ಪುರಾಣ ರಚನೆ ಮಾಡ್ತಕ್ಕಂಥ ರಚನೆಕಾರರಲ್ಲಿ ಒಂದು ಪ್ರತೀತಿ ಇತ್ತು. ಒಬ್ಬ ಮಹಾಯೋಗಿಯ ಚರಿತ್ರೆಯನ್ನು ಪುರಾಣ ರೂಪದಲ್ಲಿ ಬರೆಯಬೇಕಾದ್ರೆ ಆ ಮಹಾಚರಿತ್ರೆಯ ನಾಯಕರು ಅವರು ಸಾಮಾನ್ಯರಲ್ಲ, ಅವರು ಅಸಾಮಾನ್ಯರು, ಅವರು ಇಲ್ಲಿಯವರಲ್ಲ, ಅವರು ದೇವಲೋಕದಿಂದ ಬಂದವರು. ಶಿವನ ಒಡ್ಡೋಲಗದಲ್ಲಿ ಹಿಂಗೆ ನಡೆದಿತ್ತು, ಅವ್ರಿಗೆ ಹಿಂಗಾಗಿತ್ತು ಹಂಗಾಗಿತ್ತು, ಶಾಪದಿಂದ ಬಂದರೋ ಇನ್ನೊಂದೇನೋ ಬಂದರೋ, ಶಿವಲೋಕದ ಮೇಲಿನ ಯಾವುದೋ ಒಂದು ಲೋಕದ ಪ್ರಸಂಗವಾದ ಹಿನ್ನೆಲೆಯನ್ನು ಕೊಟ್ಟು ಅಲ್ಲಿಯವರು ಯಾರೋ ಇಲ್ಲಿ ಭೂಲೋಕಕ್ಕೆ ಅವತರಿಸಿದರು ಅಂತ ಹೇಳುವ ಒಂದು ಪುರಾಣದ ರಚನೆಯ ಶೈಲಿ ಅದು. ಎಲ್ಲರೂ ಅದನ್ನು ಮಾಡ್ಕೊಂಡು ಬಂದಂಥ ಶೈಲಿ. ಅದಕ್ಕೆ ಯಾವುದೇ ಪೌರಾಣಿಕ ಕಥೆಗಳಲ್ಲಿ ಅಥವಾ ಯಾವುದೇ ನಮ್ಮ ಮಹಾತ್ಮರ ಚರಿತ್ರೆಯನ್ನು ಪುರಾಣ ರೂಪದಲ್ಲೇ ಬರೆಯೋ ಕಾವ್ಯಗಳು ಬಂದಾಗ ಈ ಒಂದು ಮೊದಲದಲ್ಲಿ ಅದು ಶೈಲಿ, ರಚನಾ ಶೈಲಿ ಅಷ್ಟೇ ಅದು. ಹಾಗೆ ಅನಿಮಿಷ ಯೋಗಿಗಳ ಕುರಿತೂ ಒಂದು ಪುರಾಣ ಕಾವ್ಯಗಳಲ್ಲಿ ಒಂದು ಕಥೆ ಬರುತ್ತೆ. ನಂದಿಕೇಶ್ವರ ಅಂತಕ್ಕಂಥವನು ಅನಿಮಿಷರಿಗೆ ಲಿಂಗವನ್ನು ಕೊಟ್ಟರು. ಅನಿಮಿಷರು ಅದನ್ನು ಸಾವಿರಾರು ವರ್ಷಗಳ ಕಾಲ ಲಿಂಗ ಸಾಧನೆ ಮಾಡಿಕೊಂಡಿದ್ದರು. 12ನೇ ಶತಮಾನದಲ್ಲಿದ್ದಾಗ ಪ್ರಭುದೇವರವರನ್ನು ನೋಡಿ ಅವರ ಲಿಂಗವನ್ನು ಆ ಒಂದು ಕಥೆ, ಪುರಾಣದ ಕಥೆಯನ್ನು ಹೇಳ್ತಾರೆ. ಇಲ್ಲಿ ಬೆಲ್ದಾಳ ಶರಣರು ತಮ್ಮ ಶೂನ್ಯ ಸಂಪಾದನೆಯ ರಹಸ್ಯ ಅಂತಕ್ಕಂಥ ಪುಸ್ತಕದಲ್ಲಿ ಭಾಳ ಸಂಶೋಧನೆ ಮಾಡಿ ಬರೆದಂಥ ಸಂಗತಿ, ಅದನ್ನು ಸಂಪೂರ್ಣವಾಗಿ ಅವರು ಅಲ್ಲುಗಳದಾರ. ಅವರು 12 ಸಾವಿರಾರು ವರ್ಷಗಳ ಹಿಂದೆ ಕೊಟ್ಟರು. ಅದು ಅವರ ಊಹೆ ಪ್ರಕಾರ ಇಷ್ಟಲಿಂಗ ಅಂತಕ್ಕಂಥದ್ದು ಬಸವ ಪೂರ್ವದಲ್ಲಿ ಇತ್ತು, ಅದು ಬಸವಣ್ಣವರು ಕಾಲಕ್ಕೆ ಬಂದದ್ದಲ್ಲ ಅನ್ನುವಂಥ ಏನೋ ಸಾಧನೆ ಹೇಳಲಿಕ್ಕೆ ಹೊರಟಂಥ ಒಂದು ಕಪೋಲಕಲ್ಪಿತವಾಗಿರ್ತಕ್ಕಂಥ ಪ್ರಸಂಗ ಅನ್ನೋ ರೀತಿಯಲ್ಲಿ ಅದನ್ನು ಆ ರೀತಿಯಾಗಿ ಅನಿಮಿಷರಿಗೆ ಭಾಳ ವರ್ಷದಿಂದ ಲಿಂಗಿತ್ತು ಅಂತಕ್ಕಂಥದ್ದನ್ನು ಆ ಪುರಾಣ ಕಾವ್ಯಗಳಲ್ಲಿ ಬರೆದದ್ದುಂಟು ಅನ್ನುವಂಥ ಅಭಿಪ್ರಾಯವನ್ನು ಬೆಲ್ದಾಳ ಶರಣರು ತಮ್ಮ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಬೆಲ್ದಾಳ ಶರಣರು ಹೇಳಿದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇರಲಿ, ಅವರು ಮಾಡಿದ ಸಂಶೋಧನೆಯ ಪ್ರಕಾರ ಈ ಅನಿಮಿಷರು ಯಾರು ಅಂತ ಕೇಳಿದರೆ 12ನೇ ಶತಮಾನದಲ್ಲಿ ಈಗಿರೋ ಬಾದಾಮಿ ಚಾಲುಕ್ಯರು ಏನಿದ್ರಲ್ಲ, ಆ ಬಾದಾಮಿ ಚಾಲುಕ್ಯರ ರಾಜಧಾನಿ ಈಗಿನ ಪಟ್ಟದಕಲ್ಲು. ಆ ಪಟ್ಟದಕಲ್ಲು ಅಂದರೆ ಅದು ಭಾಳ ಶಿಲ್ಪಕಲೆಗೆ ಅತ್ಯಂತ ಹೆಸರು. ಒಂದೊಂದು ರಾಜರ ಕಾಲದಲ್ಲಿ ಒಂದೊಂದು ಸಾಹಿತ್ಯಕ್ಕೆ ಭಾಳ ಆಸಕ್ತಿ ಇದ್ದಂಥ ರಾಜ ಬಂದರೆ ಸಾಹಿತ್ಯದ ಕೃಷಿ ಹೆಚ್ಚಾಗ್ತಿತ್ತು. ರಾಜನ ಒಂದು ಆಸೆ ಆಕಾಂಕ್ಷೆಗಳ ಮೇಲೆ ಅವರ ಕಾಲದಲ್ಲಿ ಅವರ ಒಂದು ವಿಚಾರಧಾರೆಗಳು ಅಲ್ಲಿ ಇಂಪ್ಲಿಮೆಂಟ್ ಆಗ್ತಿದ್ದು. ವಿಶೇಷವಾಗಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಶಿಲ್ಪಕಲೆಗಳಿಗೆ ಸಾಕಷ್ಟು ಮಹತ್ವ ಬಂದಿತ್ತು. ಆ ರೀತಿಯಾಗಿ ನಮ್ಮ ಬಾದಾಮಿಯ ಸುತ್ತಮುತ್ತಲು ನಾವು ಎಲ್ಲಿ ಹೋದರೂ ಕೂಡ ಅಲ್ಲಿ ಶಿಲ್ಪಕಲೆಗಳನ್ನು ನಾವು ನೋಡ್ತೇವೆ.
ಪಟ್ಟದಕಲ್ಲು ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿ, ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಆ ಕಾಲದಲ್ಲಿ. ರಾಜಧಾನಿ ಅಂದರೆ ನಮಗೆ ಬೆಂಗಳೂರು ಕರ್ನಾಟಕಕ್ಕೆ, ದೇಶಕ್ಕೆ ದೆಹಲಿ ಎಷ್ಟು ಮಹತ್ವ ಪಡ್ಕೊಂಡಿದ್ದಾವೋ ಹಾಗೆ ಅಷ್ಟು ಮಹತ್ವವನ್ನು ಪಡೆದುಕೊಂಡಂಥ ಒಂದು ಊರು, ಒಂದು ಗ್ರಾಮ. ಅಲ್ಲಿ ಭಾಳ ನದಿ ದಂಡೆಯ ಮೇಲಿರ್ತಕ್ಕಂಥ ಪಟ್ಟದಕಲ್ಲು, ಮಲಪ್ರಭಾ ನದಿ ದಂಡೆಯ ಮೇಲಿರುವ ಈ ಗ್ರಾಮಕ್ಕೆ ಇತಿಹಾಸದಲ್ಲಿ ಹಮೀರ್ಪುರ ಅಂತಕ್ಕಂಥ ಹೆಸರು ಅದಕ್ಕಿದೆ ಅಂತಕ್ಕಂಥದ್ದು. ಈ ಚಾಲುಕ್ಯರ ವಂಶದಲ್ಲಿ ತ್ರೈಲೋಕ್ಯ ಚೂಡಾಮಣಿ ಅಂತಕ್ಕಂಥ ಒಬ್ಬ ರಾಜ ಬರ್ತಾರೆ ಆ ಕಾಲದಲ್ಲಿ. ಆ ಅರಸನ ಹೆಂಡತಿ ಮಹರ್ಲೋಕಿ ಅಂತಕ್ಕಂಥ, ತ್ರೈಲೋಕ್ಯ ಚೂಡಾಮಣಿ ಮತ್ತು ಮಹರ್ಲೋಕಿ ಅಂತಕ್ಕಂಥ ಅರಸು ದಂಪತಿಗಳ ಚಿದ್ಗರ್ಭದಲ್ಲಿ ಭಾಳ ಶಿವಭಕ್ತ ಸಂಪನ್ನರವರು. ಈ ದಂಪತಿಗಳ ಬಗ್ಗೆ ಭಾಳಷ್ಟು ಇತಿಹಾಸದಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ರಾಜರು. ಆಗಿನ ಕಾಲದಲ್ಲಿ ಕೆಲವು ರಾಜರು ಭಾಳ ಶಿವಭಕ್ತಿ ಸಂಪನ್ನರಾಗಿದ್ದರು. ಇಂತಹ ಶಿವಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಈ ಅರಸು ದಂಪತಿಗಳ ಗರ್ಭದಲ್ಲಿ ವಸುಧೀಶ ಅಂತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾನೆ. ವಸುಧೀಶ ಅಂತಕ್ಕಂಥ ಮಗನನ್ನು ಇಬ್ಬರು ಮಹರ್ಲೋಕಿ ಮತ್ತು ತ್ರೈಲೋಕ್ಯ ಚೂಡಾಮಣಿ ಅಂತಕ್ಕಂಥ ಅರಸು ದಂಪತಿಗಳು ಜನ್ಮ ಕೊಡ್ತಾರೆ. ಇವರು ಬೇಸಿಕಲಿ ಶಿವಭಕ್ತಿ ಸಂಪನ್ನರಾಗಿದ್ದರಿಂದ ಮಗನನ್ನು ಭಾಳ ಸಂಸ್ಕಾರಯುತವಾಗಿ ಬೆಳೆಸ್ತಾರೆ. ಸಕಲ ಕಲೆಗಳನ್ನು ಕಲಿಸೋದರ ಜೊತೆಗೆ ಸಂಸ್ಕಾರ ಮತ್ತು ಶಿವಭಕ್ತಿ ಆ ಮಗನಿಗೆ ಭಾಳ ವಿಶೇಷವಾಗಿ ತಂದೆ ತಾಯಿಗಳು ಏನು ಸಂಸ್ಕಾರವನ್ನು ಹೊಂದಿರ್ತಾರೋ ಅದರ ವಿಶೇಷವಾಗಿ ಒಂದು ಹೆಚ್ಚಿನ ಮಹತ್ವವನ್ನು ಪ್ರಾಶಸ್ತ್ಯವನ್ನು ಮಕ್ಕಳಿಗೆ ಕೊಡ್ತಿರ್ತಾರೆ. ತಂದೆ ತಾಯಿಗಳೇ ಇವರು ಭಾಳ ಶಿವಭಕ್ತಿ ಸಂಪನ್ನರಾಗಿದ್ದರಿಂದ ಸಹಜವಾಗಿ ಮಗನಿಗೆ ಆ ಶಿವಭಕ್ತಿಯ ಒಂದು ಸಂಪನ್ನತೆ. ಶಿವಭಕ್ತಿ ಅಂದರೆ ಆವಾಗ ಏನು ದೇವಾಲಯಗಳು, ಈಶ್ವರ ದೇವಾಲಯಗಳ ಸಂಸ್ಕೃತಿ ಇರೋದರಿಂದ ಅಲ್ಲಿ ಶಿವನ ಅರ್ಚನೆಯನ್ನು ಮಾಡ್ತಾ ದೇವಾಲಯಗಳಿಗೆ ಹೋಗಿ ಶಿವನ ಅರ್ಚನೆ ಮಾಡೋದು ಇವೆಲ್ಲ ರಾಜರು ಮಾಡ್ತಿದ್ದರು. ಅದೇ ರೀತಿಯಾಗಿ ವಸುಧೀಶ ಎಲ್ಲ ಬಾಲ್ಯದಲ್ಲೇ ಎಲ್ಲ ವಿದ್ಯೆಗಳನ್ನು ಕಲಿತು ಅದರ ಜೊತೆಗೆ ಧರ್ಮ ಸಂಸ್ಕಾರವನ್ನು ಒಳಗೊಂಡು ಈತನೂ ಕೂಡ ಅತ್ಯಂತ ಶಿವಭಕ್ತಿ ಸಂಪನ್ನನಾಗಿ ರಾಜಕುಮಾರನಾಗ್ತಾನೆ, ಯೌವನಕ್ಕೆ ಬರ್ತಾನೆ. ಮುಂದೆ ಇವರು ರಾಜಕುಮಾರರಾಗಿ ಬಂದ ಸಂದರ್ಭದಲ್ಲಿ ಇನ್ನೊಂದು ಇತಿಹಾಸವನ್ನು ಇಲ್ಲೇ ಬೆಲ್ಲಾಳ ಶರಣರು ಬರೀತಾರೆ ಪುಸ್ತಕದಲ್ಲಿ. ಬಸವಣ್ಣನವರಿಂದ ಈ ವಸುಧೀಶ ಅಂತಕ್ಕಂಥ ರಾಜಕುಮಾರ ಲಿಂಗ ದೀಕ್ಷೆ ಆಗಿರುತ್ತೆ ಅಂತ. ಇದು ಹೇಗಾಗಿರ್ಬೋದು? ಅಲ್ಲೇ ನಂದಿಕೇಶ್ವರನಿಂದ ಆದಂಥ ಲಿಂಗ ದೀಕ್ಷೆಯನ್ನು ಅಲ್ಲಗಳದು. ಇದು ಬಸವಣ್ಣವರಿಂದನೇ ಈ ಲಿಂಗ ದೀಕ್ಷೆ ಆಗಿದೆ ವಸುಧೀಶನಿಗೆ ಅನ್ನುವಂಥ ಒಂದು ವಚನಗಳ ಮುಖಾಂತರ ಬರ್ತಾವೆ. ಈ ವಚನಗಳ ಮುಖಾಂತರ ಬಂದಿದ್ದರಿಂದ ಎಷ್ಟೋ ಕಾಲಘಟ್ಟದಲ್ಲಿ ಕೆಲವು ವಿಷಯಗಳು, ಸಾಕ್ಷಿಗಳು ನಮಗೆ ಸಿಗೋದಿಲ್ಲ. ಅದಕ್ಕೆ ಆ ರೀತಿಯಾದಂಥ ವಸುಧೀಶ ಅಥವಾ ಅನಿಮಿಷ ಯೋಗಿಯ ಜೀವನದಲ್ಲಿ ಜೀವನ ಚರಿತ್ರೆ ಬಂದು ಹೋಗಿಲ್ಲ ನಮಗೆ. ಅಷ್ಟೊಂದು ಆ ಚರಿತ್ರೆ ಬರದೇ ಇದ್ದ ಕಾರಣಕ್ಕಾಗಿ ಇಲ್ಲಿ ಸ್ವತಃ ಅನಿಮಿಷ ಯೋಗಿ ಆಗಲಿ ಆತನ ಚರಿತ್ರೆ ಆಗಲಿ ಬಹಳಷ್ಟು ಸಿಗದೇ ಇದ್ದಿದ್ದರಿಂದ ಬಸವಣ್ಣನವರಿಂದ ಲಿಂಗ ದೀಕ್ಷೆ ಹೇಗಾಯಿತು ಏನಾಯಿತು ಅನ್ನೋದು ಅಷ್ಟು ನಮಗೆ ತಿಳಿದೇ ಇದ್ದರೂ ಕೂಡ ವಚನಗಳಲ್ಲಿ ಇದು ಸ್ಪಷ್ಟತೆ ಇದೆ. ಬಸವಣ್ಣವರು ಆತನಿಗೆ ಲಿಂಗ ದೀಕ್ಷೆಯನ್ನು ಮಾಡಿದ್ರು ಅಂತ. ಹೇಗೆ ಮಾಡಿದ್ರು ಅನ್ನೋ ಊಹೆಯನ್ನು ಬೆಲ್ದಾಳ ಶರಣರು ಮತ್ತೆ ಕೊಡ್ತಾರೆ. ಇಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಯಾದ ಕಾರಣ ರಾಜರ ನಡುವೆ ಸಂಬಂಧಗಳು ಎದ್ದು. ಆವಾಗ ಯಾವುದೋ ಕಾರಣಕ್ಕೆ ಇಲ್ಲಿಯವರು ಅಲ್ಲೇ, ಅಲ್ಲಿಯವರು ಇಲ್ಲೇ. ಈಗ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ರಾಜ್ಯದ ಹೋಗಿ ಭೇಟಿ ಕೊಡುವಂಥ, ಆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿ ಆಗುವಂಥ, ದೇಶಗಳ ಪ್ರಧಾನಿಗಳು ಭೇಟಿಯಾಗುವಂಥ ಪ್ರಸಂಗ ಹೇಗೆ ಬರ್ತಾವೋ ಹಾಗೆ ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಯಾವುದೋ ಸ್ನೇಹ ಸೌಹಾರ್ದತೆ ಇದ್ದಂಥ ದೇಶಗಳಿಗೆ, ರಾಜ್ಯಗಳಿಗೆ ಭೇಟಿ ಕೊಡುವಂಥ ಸಂದರ್ಭಗಳಿದ್ದು. ಸ್ವತಃ ಬಸವಣ್ಣನವರು ಮಹಾಮಂತ್ರಿ ಆಗಿದ್ದರಿಂದ ರಾಜ್ಯದ ಪರವಾಗಿ ಬಹಳಷ್ಟು ಕಡೆ ಅವರು ಭೇಟಿಗಳನ್ನು ಮಾಡುವಂಥ ಪ್ರಸಂಗಗಳು ಬರ್ತಿತ್ತು. ಆ ರೀತಿಯಾಗಿ ಬಾದಾಮಿಗೂ ಅವರು ಬಂದು ಹೋಗುವಂಥ ಪ್ರತೀತಿ ಇತ್ತು ಅಂತಕ್ಕಂಥ ಒಂದು ಊಹೆಯನ್ನು ಮಾಡ್ತಾರೆ. ಆವಾಗ ಸ್ವತಃ ವಸುಧೀಶ ರಾಜಕುಮಾರರಾಜನೂ ಶಿವಭಕ್ತಿ ಸಂಪನ್ನನಾಗಿದ್ದರಿಂದ ಬಸವಣ್ಣವರು ಅಲ್ಲಿ ಬಂದು ಹೋಗುವ ಸಂದರ್ಭದಲ್ಲಿ
ಬಸವಣ್ಣನವರು ಯಾವುದೇ ದೇವಾಲಯಗಳಿಗೆ ಹೋಗದೆ ತಮ್ಮ ಇಷ್ಟಲಿಂಗವನ್ನು ತಾವೇ ಅರ್ಚನೆ ಮಾಡಿಕೊಂಡು ಅಲ್ಲಿರೋದು ಒಂದು 15 ದಿವಸ 10 ದಿವಸ 8 ದಿವಸ ತಿಂಗಳು ಇರೋ ಕಾಲ ಬಂದಾಗ ಅವರು ಇಷ್ಟಲಿಂಗಾರ್ಚನೆಯನ್ನು ನೋಡಿ ಈತ ದೇವಾಲಯಗಳಿಗೆ ಹೋಗಿ ಬರೋದನ್ನು ನೋಡಿ ಅಲ್ಲಿ ಚರ್ಚೆ ಆಗಿರ್ಬೋದು, ಆವಾಗ ಅವರಿಗೆ ಬೋಧೆ ಆಗಿರ್ಬೋದು. ಆವಾಗ ಇದಕ್ಕೆ ಮಾರು ಹೋಗಿ ಪ್ರಭಾವಿತರಾಗಿ ಬಸವಣ್ಣವರಿಂದ ಆ ವಸುದೀಶ ಮಹಾರಾಜನಿಗೆ ಇಷ್ಟಲಿಂಗ ಆಗಿರುವಂಥ ಎಲ್ಲ ಲಕ್ಷಣಗಳು ದಟ್ಟವಾಗಿವೆ ಅಂತಕ್ಕಂಥ ಒಂದು ಊಹೆಯನ್ನು ಬೆಲ್ದಾಳ ಶರಣರು ಮಾಡ್ತಾರೆ. ಅದು ನಿಜಾನೂ ನಮಗನ್ನಿಸ್ಬೋದು. ಮುಂದೆ ವಸುದೀಶ ಮಹಾರಾಜರು ಆ ಇಷ್ಟಲಿಂಗವನ್ನು ಪಡೆದುಕೊಂಡು ಶಿವಯೋಗ ಸಾಧಕರಾಗಿ ಮೊದಲೇ ಭಕ್ತಿ ಸಂಪನ್ನರು, ಮೊದಲೇ ಆ ಅಂತರಂಗದಲ್ಲಿ ಆಧ್ಯಾತ್ಮಿಕದ ಒಂದು ವಾತಾವರಣ ಮನೋಸ್ಥಿತಿ ಭೂಮಿಕೆ ರೆಡಿಯಾಗಿದ್ದರಿಂದ ಅಂಥವರಿಗೆ ಶಿವಯೋಗ ಹತ್ತೋದೇನಿದೆ ಅಲ್ಲ ಭಾಳ ತಡ ಆಗೋದಿಲ್ಲ. ಮೊದಲೇ ನಾವು ದೇವರನ್ನ ಮೇಲೆ ಭಕ್ತಿ ಇಟ್ಕೊಂಡು ಬಹಿರಂಗದಲ್ಲಿ ದೇವರನ್ನು ಹುಡುಕ್ತಕ್ಕಂಥ ವ್ಯಕ್ತಿಗಳಿಗೆ ಅಂತರಂಗದಲ್ಲಿ ಇಳಿದು ಭಗವಂತನ ಹುಡುಕುವಂಥ ಯಾವುದೇ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಮಾರ್ಗದರ್ಶನ ಸಿಕ್ತಂದರೆ ಬಹುಬೇಗನೆ ಆತ ದೇವರ ಸಾಕ್ಷಾತ್ಕಾರನ ಅಂತರಂಗದಲ್ಲೇ ಮಾಡಿಕೊಳ್ಳಬಹುದು ಅನ್ನೋ ಕಾರಣಕ್ಕಾಗಿ ವಸುದೀಶ ಮಹಾರಾಜರು ಇಷ್ಟಲಿಂಗ ಯೋಗ ನಿರತರಾಗಿ ಭಾಳಷ್ಟು ಅನುಸಂಧಾನವನ್ನು ಮಾಡಿ ಅವರು ಏನು ಮಾಡಿದರು, ಭಾಳ ಸಾತ್ವಿಕ ಬದುಕನ್ನು ರಾಜರಾಗಿದ್ದುಕೊಂಡು ಕೂಡ ಸಾತ್ವಿಕ ಬದುಕನ್ನು ಮಾಡ್ಕೊಂಡು ಬಂದಂಥವರು. ಈ ವಸುದೀಶ ಮಹಾರಾಜರು ಒಂದು ದಿವಸ ವಿಹಾರಕ್ಕಾಗಿ ರಾಜರಿಗೆ ಮತ್ತು ಏನು ಮಾಡಬೇಕು ಅವರು ಏನಾದರೂ ಅವರಿಗೂ ನಾವು ಹೆಂಗೆ ಅಂದರೆ ಆದಾಗ ವಿಹಾರಕ್ಕಾಗಿ ಎಲ್ಲೋ ಪ್ರವಾಸಗಳಲ್ಲಿ ಹೋಗ್ತಕ್ಕಂಥ ಸಂದರ್ಭ, ಹಾಗೆ ಅವರು ಯಾವಾಗೋ ಒಂದೊಂದು ಸಾರಿ ತಮ್ಮ ಅಲ್ಪ ಪರಿವಾರವನ್ನು ಕಟ್ಕೊಂಡು ಹೋಗಬೇಕು, ಯುದ್ಧಕ್ಕೆ ಹೋಗಬೇಕು, ದೊಡ್ಡ ಸೈನ್ಯವನ್ನು ಕಟ್ಕೊಂಡು ರಾಜರು. ಇಲ್ಲ ಅಂದರೆ ಯುದ್ಧವನ್ನು ಲೈಕ್ ಮಾಡದೇ ಇರುವಂಥ ರಾಜರು ಆದಷ್ಟು ವೈರತ್ವವನ್ನು ಕಡಿಮೆ ಮಾಡಿಕೊಂಡು ರಾಜ್ಯ ವಿಸ್ತಾರದ ಗುಂಗಿನಲ್ಲಿ ಹೋಗಲಾರ್ದೇ ನಾನು ಇಷ್ಟು ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅನ್ನೋ ಯಾವುದೇ ಒಂದು ಇದನ್ನು ಇಟ್ಕೊಳ್ಳಾರ್ದೆ ಸುಮ್ಮನೆ ತಮ್ಮ ರಾಜ್ಯವನ್ನು ಭಾರ ಮಾಡಿಕೊಂಡು ನಿಭಾಯಿಸ್ಕೊಂಡು ಭಾಳ ಸಂತೃಪ್ತಿ ಬದುಕು ಮಾಡ್ತಕ್ಕಂಥ ರಾಜರು ಇದ್ದರು. ಅವರು ಏನಂದರೆ ವಿಹಾರಕ್ಕಾಗಿ ಅಲ್ಲೇ ಅರಣ್ಯದ ಪ್ರದೇಶಕ್ಕೋ ತಮ್ಮ ವಾಹನಗಳನ್ನು ಕುದುರೆಗಳನ್ನು ತಗೊಂಡು ಹೋಗ್ತಕ್ಕಂಥ ವಸುದೀಶ ರಾಜಕುಮಾರಿಗೆ ಕೃತುಜನ್ನ ಅಂತಕ್ಕಂಥ ಒಂದು ಕುದುರೆ ಇತ್ತು. ಆ ಕೃತುಜನ್ನ ಅಂತಕ್ಕಂಥ ಕುದುರೆ ಅದು ಪಟ್ಟದ ಕುದುರೆ ಅಂತ. ಈಗ ಪ್ರಧಾನಿಗಳಿಗೆ ಮುಖ್ಯಮಂತ್ರಿಗಳಿಗೆ ಡೆಸಿಗ್ನೇಟ್ ಆಗಿರ್ತಕ್ಕಂಥ ವೆಹಿಕಲ್ಸ್ ಇರ್ತವೆ. ಡೆಸಿಗ್ನೇಟೆಡ್ ವೆಹಿಕಲ್ಸ್ ಪ್ರಧಾನಿಗಳೇ ಹತ್ತುವಂಥ ವೆಹಿಕಲ್ ಇದು, ಮುಖ್ಯಮಂತ್ರಿಗಳೇ ಹಾಗೆ ರಾಜರೇ ಹತ್ತುವಂಥ ಕುದುರೆಗೆ ನಾವು ಪಟ್ಟದ ಕುದುರೆ ಅಂತ ಕರಿತೀವಿ. ಆ ಪಟ್ಟದ ಕುದುರೆಗಳಿಗೆ ಒಂದೊಂದು ಹೆಸರನ್ನು ಕೊಡುವಂಥ ಕಾಲ ವಸುದೀಶ ಮಹಾರಾಜರಿಗೆ ಕೃತುಜನ್ನ ಅಂತಕ್ಕಂಥ ಪಟ್ಟದ ಕುದುರೆ ಇತ್ತು. ಆ ಒಂದು ಪಟ್ಟದ ಕುದುರೆಯನ್ನು ಏರಿಕೊಂಡು ತಮ್ಮ ಅಲ್ಪ ಪರಿವಾರದೊಂದಿಗೆ ಅವರು ಬೇರೆ 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 ಅರಣ್ಯ ಪ್ರದೇಶದಲ್ಲಿ ವಿಹಾರಕ್ಕಂತ ಹೊರಟರು. ಮುಂದೆ ಆ ಕುದುರೆ ಭಾಳ ಓಡಿ 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 ದಣಿವಾಗತ್ತೆ. ಮೂಕದ್ರೋಣ ಅಂತಕ್ಕಂಥ ಪರ್ವತ ಪ್ರದೇಶಕ್ಕೆ ಬಂದು ತಲುಪಿದಾಗ ಕುದುರೆ ಭಾಳ ಸುಸ್ತಾಗಿ ಪಟ್ಟದ ಕುದುರೆ ನಿಂತು ಬಿಡುತ್ತಲ್ಲಿ. ಆವಾಗ ವಸುದೀಶ ಮಹಾರಾಜರು ಆ ಕುದುರೆಗೆ ಏನು ಬೇಕೋ ನೀರು ಕುಡಿಸಿ ಮತ್ತೊಂದು ಮಾಡಿ ದಣಿವು ಆರಿಸ್ಕೊಳ್ಳಿ ಅಂತ ಆ ಕುದುರೆಯಲ್ಲಿ ಕಟ್ಟಿ ತಾವು ವಿಶ್ರಾಂತಿ ಪಡೆಯೋ ಸಂದರ್ಭದಲ್ಲಿ ಅವರ ಪರಿವಾರ ಅವ್ರನ್ನ ಹುಡ್ಕೊಂಡು ಭಾಳ ದೂರ ಬಂದುಬಿಟ್ಟಿರ್ತಾರೆ ಇವರು. ಪಟ್ಟದ ಕುದುರೆ ಅಂದರೆ ಅದು ಸಾಕಷ್ಟು ದೂರ, ಅದನ್ನು ಬೆನ್ನು ಹತ್ತಿ ಬರುವಾಗ ಪರಿವಾರದವ್ರು ಹುಡ್ಕೊಂಡು ಬಂದು ಈ ರಾಜರನ್ನು ಹುಡುಕೊಂಡು ಅವ್ರ ರಾಜ ಇರೋ ಒಂದು ಕಡೆಗೆ ಬಂದು ನಿಂತಾಗ ಅಲ್ಲಿ ಪರಿವಾರದವ್ರು ಬಂದು ಬರೋ ಹೊತ್ತಿಗೆ ಅಂದರೆ ಆ ಪಟ್ಟದ ಕುದುರೆ ತಪ್ಪಿಸ್ಕೊಂಡು ಹೋಗಿಬಿಟ್ಟಿರ್ತದೆ. ಕಟ್ಟಿದ ಕುದುರೆ ಪರಿವಾರದವ್ರು ಯಾರು ಇರೋದಿಲ್ಲ, ರಾಜ ಒಬ್ಬನೇ ಇರ್ತಾನೆ. ರಾಜರು ತಮ್ಮ ವಿಶ್ರಾಂತಿದೊಳಗಿರ್ತಾರೆ. ಆ ಸಂದರ್ಭದಲ್ಲಿ ಹೇಗೋ ಮಾಡಿ ಆ ಪಟ್ಟದ ಕುದುರೆ ತಪ್ಪಿಸ್ಕೊಂಡು ಹೋಗಿಬಿಡ್ತದೆ. ಪರಿವಾರದವ್ರು ಬಂದು ನೋಡ್ತಾರೆ, ರಾಜರಷ್ಟೇ ಇರ್ತಾರೆ, ಪಟ್ಟದ ಕುದುರೆ ಇರೋದಿಲ್ಲ. ಅಲ್ಲೆಲ್ಲ ಹುಡುಕ್ತಾರೆ, ಅದು ಸಿಗೋದಿಲ್ಲ. ಆವಾಗ ರಾಜರಿಗೆ ಆ ವಿಷಯವನ್ನು ತಿಳಿಸ್ತಾರೆ. ಹೀಗಾಯಿತು. ಆವಾಗ ರಾಜರಿಗೆ ವಸುದೀಶ ಮಹಾರಾಜರಿಗೆ ರಾಜಕುಮಾರನ್ರಿ ಮಹಾರಾಜನ್ರಿ ಆ ಒಂದು ಪ್ರಸಂಗದಿಂದ ಒಂದು ಹೊಸ ಜೀವನ ಸುಳಿವು ಸಿಕ್ಕಿಬಿಡುತ್ತಾರೆ. ಇಲ್ಲಿ ಸಂಪೂರ್ಣವಾದ ವೈರಾಗ್ಯ ಬರುತ್ತೆ. ಇಲ್ಲಿ
ಮೊದಲೇ ಶಿವಭಕ್ತಿ ಸಂಪನ್ನರಾಗಿದ್ದಂಥವ್ರು. ಇಷ್ಟೆಲ್ಲ ನಾನು ಈ ಕುದುರೆಗೆ ಇಷ್ಟು ಪ್ರೀತಿ ಕೊಟ್ಟರು, ಇದಕ್ಕೆಲ್ಲ ಮಾಡಿದರು, ಇದು ಒಂದು ದಿವಸ ಹೆಂಗೆ ನಮ್ಮನ್ನು ಬಿಟ್ಟು ಹೋತಲ್ಲ, ಹಂಗೆ ನಾನು ಯಾವ ರಾಜ್ಯಕ್ಕೆ ಅಧಿಪತಿಯಾಗಿದ್ದೇನೆಯೋ ಇದು ಶಾಶ್ವತವಲ್ಲ, ಇದು ಅಶಾಶ್ವತವಾಗಿರುವಂಥದ್ದು, ಇದು ನನ್ನ ಜೊತೆ ಕಾಯಮಾಗಿರೋದಿಲ್ಲ ಅನ್ನೋ ಆಲೋಚನೆ ಆ ಪ್ರಸಂಗದಲ್ಲಿ ವಸುದೇಶಿ ಮಹಾರಾಜರಿಗೆ ಬರುತ್ತೆ. ಇದು ಭಾಳ ಸಣ್ಣ ಘಟನೆ ಆದರೂ ಕೂಡ, ಭಾಳ ಸಣ್ಣ ಘಟನೆ. ಕುದುರೆ ಹೋತು, ಇನ್ನೊಂದು ಕುದುರೆ ತಂದ್ರೆ ಆತು ನಡ್ರಿ ಅನ್ನುವಂಥದ್ದು ಇತ್ತು. ಆದರೆ ಆ ಕಾಲಘಟ್ಟದಲ್ಲಿ ವಸುದೇಶರಿಗೆ ಆ ಆಲೋಚನೆ ಬರಲಿಲ್ಲ. ಥಟ್ಟಂತ ಒಂದು ವೈರಾಗ್ಯ ಬಂತು. ಇವ್ಯಾವೂ ಶಾಶ್ವತ ಅಲ್ಲ ಅಂತೇಳಿದು ತನ್ನ ಪರಿವಾರದವರಿಗೆ ತಿಳಿ ಹೇಳಿ, ನೀವು ಹೊಳೆ ರಾಜ್ಯಕ್ಕೆ ಹೋಗಿಬಿಡ್ರಿ, ತಂದೆ ತಾಯಿಗಳಿಗೆ ತಿಳಿಸಿಬಿಡ್ರಿ, ನಾನು ಇಲ್ಲಿಯೇ ಶಿವಯೋಗ ಸಾಧನೆಯಲ್ಲಿ ಇರ್ತೇನೆ, ಯಾವುದು ಶಾಶ್ವತವಾದ ಒಂದು ಸತ್ಯ ಇದೆಯೋ ನಮ್ಮನ್ನು ಎಂದೂ ಅದು ಬಿಟ್ಟು ಹೋಗಲಿಕ್ಕೆ ಸಾಧ್ಯವಿಲ್ಲವೋ ಅದರ ಜೊತೆಗೆ ನಾನು ಇರ್ತೇನೆ. ಅಶಾಶ್ವತವಾಗಿರ್ತಕ್ಕಂಥ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ ಯಾವುದೇ ವಸ್ತು ಇದ್ದರೂ ಕೂಡ ಅದನ್ನು ನಾನು ಅವಲಂಬಿಸಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದು ತನ್ನ ಪರಿವಾರವನ್ನು ವಾಪಸ್ ಕಳಿಸಿ ಅವರು ಅಲ್ಲಿಯೇ ಶಿವಯೋಗದಲ್ಲಿ ತಲ್ಲೀನರಾಗಿ ಆರಾಮ ಉಳಿದು ಬಿಡ್ತಾರೆ ವಸುದೇಶಿ ಮಹಾರಾಜರು. ಮೊದಲೇ ಮಲೆನಾಡಿನ ಹಚ್ಚ ಹಸಿರಿನ ಪ್ರದೇಶಕ್ಕೆ ಅವರು ಬಂದುಬಿಟ್ಟಿರ್ತಾರೆ. ಅಲ್ಲಿಂದ ಮತ್ತೆ ಅರಸ್ಕೊತ ಹೋಗ್ತಾರೆ ಅವರು. ಆ ಮುಖದ್ರೋಣ ಪರ್ವತ ಪ್ರದೇಶದಿಂದ ಮತ್ತೆ ಅವ್ರು ಲೋಕ ಸಂಚಾರ ಮಾಡ್ತಾ ಬಂದು ಎಲ್ಲಿ ಬಿಸಿಲಿನ ತಾಪವಿಲ್ವೋ, ಹಚ್ಚು ಹಸಿರಿತ್ತೋ ಆ ಜಾಗವನ್ನು ಅವರು ಆಯ್ಕೆ ಮಾಡ್ಕೊತಾರೆ. ಅದೇ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ. ಅದರ ಸಮೀಪ ಬಂದರು ಅವರು. ಅದರ ಸಮೀಪ ಬಂದು ನೋಡ್ರಿ, ಶಿರಾಳಕೊಪ್ಪದಿಂದ 5 ಕಿಲೋಮೀಟರ್ ಅಂತರದಲ್ಲಿ ಮಹಾದೇವಿ ಅಕ್ಕನ ಜನ್ಮಭೂಮಿ ಉಡುತಡಿ ಇದೆ. 4 ಕಿಲೋಮೀಟರ್ ಸಮೀಪದಲ್ಲಿ ಸತ್ಯಕ್ಕಂಥ ಶರಣೆ ಊರು, ಹಿರೇಜಂಬೂರು ಅಂತಕ್ಕಂಥ ಪ್ರದೇಶ ಇದೆ. 1 ಕಿಲೋಮೀಟರ್ ದೂರದಲ್ಲಿ ಅಲ್ಲಮಪ್ರಭುದೇವರ ಜನ್ಮಸ್ಥಳ ಬಳ್ಳಿಗಾವಿ ಇದೆ. ನೋಡಿ, ಆ ವಿಶೇಷವಾಗಿ ಆ ಸ್ಥಳನೇ ಶರಣರ ನಾಡು ಅಂತಕ್ಕಂಥ ವಿಶೇಷವಾಗಿ. ಬಳ್ಳಿಗಾವಿಯಿಂದ 2 ಕಿಲೋಮೀಟರ್ ಅಂತರದಲ್ಲಿ ಅನಿಮಿಷಯ್ಯನ ಕೊಪ್ಪಲುಂಟು ಇವತ್ತಿಗೂ. ಇದು ಸುಂದರವಾದ ಹಸಿರಿನಿಂದ ಕೂಡಿದಂಥ ಅರಣ್ಯ ಸ್ಥಳ ಇದು. ಅಲ್ಲಿ ವಸುದೇಶ ಮಹಾರಾಜರ ಆಗಮನ ಆಗ್ತದೆ. ಇದೇ ವಸುದೇಶ ಮಹಾರಾಜರಿಗೆ ಇರುವಂಥ ಹೆಸರು. ಇಷ್ಟಲಿಂಗ ಯೋಗ ನಿರತರಾಗಿರ್ತಕ್ಕಂಥ, ಅನಿಮಿಷ ದೃಷ್ಟಿಯಿಂದನೇ ಯೋಗವನ್ನು ಮಾಡ್ತಕ್ಕಂಥ ಸದಾವಕಾಲ ಅವರಿಗೆ ಅನಿಮಿಷ ಯೋಗಿ ಅಂತಕ್ಕಂಥ ಹೆಸರು ಕೂಡ ಬಂತು. ಆ ಸ್ಥಳದಲ್ಲಿನೇ ಗೊಗ್ಗಯ್ಯ ಅಂತಕ್ಕಂಥ ಒಬ್ಬ ಮುಗ್ಧ ರೈತ ತನ್ನ ತೋಟವನ್ನು ಮಾಡಿಕೊಂಡಿದ್ದ. ಹೇಗೆ ಪ್ರಭುದೇವರು ಆ ತೋಟಕ್ಕೆ ಬಂದಿದ್ದರು, ಹಾಗೇ ವಸುದೇಶ ಮಹಾರಾಜರು ಅರಸ್ಕೊತ ಆ ತೋಟಕ್ಕೆ ಬಂದಿದ್ದರು. ಅವ್ರಿಗೆ ಅಲ್ಲಿ ಇರಬೇಕನ್ನಿಸ್ತು. ಆವಾಗ ಗೊಗ್ಗಯ್ಯ ಅವರ ಶಿವಯೋಗ ಸಾಧನೆಗೆ ಏನು ಅನುಕೂಲ ಮಾಡಿಕೊಡಬೇಕೋ ಅವರ ಸಹಾಯಕರಾಗಿ, ಅವರ ಸೇವಕರಾಗಿ, ಅವರ ಆಪ್ತರಾಗಿ ಅವರಿಗೆ ಒಂದು ಗುಹೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರಿಗೆ ಶಿವಯೋಗ ನಿರತರಾಗಿದ್ದು ಅವ್ರಿಗೆ ಯಾವಾಗ ಏನು ಅಲ್ಪ ಪ್ರಮಾಣದ ಅನುಕೂಲತೆ ಬೇಕೋ ಅದನ್ನು ಮಾಡಿಕೊಟ್ಟು ತನ್ನ ತೋಟದಲ್ಲಿ ತಾಗಿರ್ತಿದ್ದ. ಇದು ಹಿನ್ನೆಲೆ. ಪ್ರಭುದೇವರು ಬರೋಕ್ಕಿಂತ ಮುಂಚೆ ಎಷ್ಟೋ ಒಂದು 8-10 ವರ್ಷಗಳ ಹಿಂದೆಯೇ ವಸುದೇಶ ಮಹಾರಾಜರು ಆ ತೋಟಕ್ಕೆ ಬಂದಿರಬಹುದು, ಆ ಜಾಗದ ಸಮೀಪ ಬಂದಿರಬಹುದು ಅಂತಕ್ಕಂಥ. ಈ ರೀತಿಯಾಗಿ ಆ ಗುಹೆಯಲ್ಲಿ ಶಿವಯೋಗ ಸಾಧನೆ ಕೈಗೊಂಡ ಗೊಗ್ಗಯ್ಯನವರು ಅನಿಮಿಷ ಯೋಗಿಗಳ ಸೇವೆಯನ್ನು ಮಾಡ್ಕೊಂಡು ಬಂದಂಥವರು. ಗೊಗ್ಗಯ್ಯನವರು ಎಷ್ಟು ಇದರಲ್ಲಿ ಪುಣ್ಯವಂತರು ಅಂದರೆ, ಅವರು ವಸುದೇಶ ಮಹಾರಾಜರ ಸೇವೆಯನ್ನು ಮಾಡಿದರು, ಜೊತೆಗೆ ಪ್ರಭುದೇವರ ದರ್ಶನ ಆಗಿ ಅವರಿಂದ ಜ್ಞಾನದ ಉಪದೇಶವೂ ಆಯಿತು ಅವರಿಗೆ. ಒಬ್ಬ ಮುಗ್ಧ ರೈತ ತನ್ನ ತೋಟದಲ್ಲಿ ನಿಸ್ವಾರ್ಥ ಭಾವನೆಯಿಂದ ಬಂದವರನ್ನ ಭಗವಂತನ ಸ್ವರೂಪದಲ್ಲಿ ಕಂಡು, ಅನಿಮಿಷ ಯೋಗಿಗಳು ಪರಿಚಯ ಇಲ್ಲ, ಏನಿಲ್ಲ,
ತನ್ನ ತೋಟದಲ್ಲೇ ಸಮೀಪ ಒಂದು ಜಾಗವನ್ನು ಅವರಿಗೆ ಮಾಡಿಕೊಟ್ಟು ಶಿವಯೋಗಕ್ಕೆ ಅವರಿಗೆ ಅನುಕೂಲ ಮಾಡಿಕೊಟ್ಟರು. ಹೀಗೆ ಪ್ರಭುದೇವರು ದಾರಿಯಲ್ಲಿ ಬರುವಾಗ ಅವ್ರ ಮಾತು ಕೇಳಿ ಅವ್ರಿಗೇನು ಅನ್ನಿಸ್ತು ಅಂದರೆ, ಬಹುಶಃ ಗೊಗ್ಗಯ್ಯನವರು ಅನಿಮಿಷಯೋಗಿಗಳಲ್ಲಿ ಗುಹೆಯಲ್ಲಿ ಶಿವಯೋಗ ನಿರತರಾಗಿದ್ದನ್ನು ಬೇರೆ ಯಾರಿಗೂ ಬೆಚ್ಚಿಟ್ಟಿರಲಿಕ್ಕಿಲ್ಲ. ಅವರು ಯಾರು ಗೊಗ್ಗಯ್ಯನವರು. ನನಗನ್ನಿಸ್ತದೆ ಇಲ್ಲೊಬ್ಬರು ಅದಾರ, ಬರೀ ಡಿಸ್ಟರ್ಬ್ ಮಾಡಬಾರ್ದಲ್ಲ, ಶಿವ ನೃತ್ಯ ಎಲ್ಲ ಜನ ಬಂದು ಹೋಗ್ತಾರೆ, ಅದನ್ನು ಭಾಳ ಗೌಪ್ಯ ಮತ್ತು ರಹಸ್ಯದಿಂದ ಇಟ್ಟಿರ್ಬೋದು ಅವರು ಗೊಗ್ಗಯ್ಯನವರು. ಆದರೆ ಅವರಿಗೆ ಪ್ರಭುದೇವರಿಗೆ ಇದನ್ನು ತಿಳಿಸಬೇಕು ಅಂತ ಅನಿಸಿದ್ದಕ್ಕೆ, ಹಾಗಾದರೆ ಅನಿಮಿಷ ಯೋಗಿಗಳ ಪ್ರಭುದೇವರ ದರ್ಶನ, ಪ್ರಭುದೇವರಿಗೆ ಅನಿಮಿಷ ಯೋಗಿಗಳ ದರ್ಶನ ಬಹುಶಃ ಗೊಗ್ಗಯ್ಯನವರ ಮುಖಾಂತರನೇ ಆಗಿರಬೇಕು ಅಂತಕ್ಕಂಥದ್ದು. ಅವ್ರು ಮಾತಾಡಿಸ್ಬೇಕೆಲ್ಲೇ, ಇದನ್ನು ಹೇಳಬೇಕೆಲ್ಲೇ. ಆನಂತರ ಅವರಿಗೆ ಇಲ್ಲೊಬ್ಬರು ಯೋಗಿಗಳದಾರ ಬರ್ರಿ, ನೀವೇನೋ ವಿಶೇಷ ಇದ್ದಂಗೆ ಕಾಣ್ತೀರಿ, ಇಲ್ಲದಾರ ಬರ್ರಿ ಅಂತ ಗುಹೆಗೆ ಮುಚ್ಚಿದ ಬಂಡೆಗಳನ್ನು ತೆಗೆದು ಅವರನ್ನು ತೋರಿಸಿದಂಥ ಪ್ರಸಂಗ ಇರಬಹುದು. ಈ ರೀತಿಯಾದ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇದು ಇತಿಹಾಸ ಚರಿತ್ರೆ ಹೇಳೋ ಸಂದರ್ಭದಲ್ಲಿ ಕೆಲವರು ಏನೋ ಬೇರೆ ಸಂಶೋಧಕ ಬೇರೆ ಕೊಡ್ಬೋದು, ಇನ್ನೊಂದೇನೋ ಹೇಳ್ಬೋದು, ನೀವು ಹೇಳಿದ ತಪ್ಪು ಅನ್ಬೋದು. ಚರಿತ್ರೆಯನ್ನು ಹೇಳುವಾಗ ನಾನೇ ಹೇಳಿದ್ದು ಸತ್ಯ ಅಂತ ನಾನು ಎಂದೂ ಹೇಳೋದಿಲ್ಲ. ನಾನು ಚರಿತ್ರೆಯನ್ನು ಯಾವುದೇ ಶರಣರ ಚರಿತ್ರೆ ಅತ್ಯಂತ ಇದೇ ನಿಖರವಾಗಿ ಹಿಂಗೆ ಅಂತ ಹೇಳಲಿಕ್ಕೆ ನಾವು ಚರಿತ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಏನೇನೋ ಆಗ, ಬಟ್ ಯಾವುದು ಸತ್ಯಕ್ಕೆ ಸಮೀಪವಾಗಿರುತ್ತೋ ಎಲ್ಲ ಸಂಶೋಧಕರು ಎಲ್ಲ ಪ್ರಸಂಗಗಳನ್ನು ಜೋಡಣೆ ಮಾಡಿ ಇದು ಇರ್ಬೋದು ಅಂತ ಕನ್ಕ್ಲೂಷನ್ನಿಗೆ ಬಂದಿರ್ತಾರೋ ಅದನ್ನು ನಾವು ಒಪ್ಪಬೇಕಾಗತ್ತೆ ಅನ್ನುವಂಥ ಮಾತು. ಈ ರೀತಿಯಾದಂಥ ಒಂದು ಕಲ್ಪನೆಯನ್ನು, ಈ ರೀತಿಯಾದಂಥ ಒಂದು ಸಂದೇಶವನ್ನು ಇಲ್ಲಿ ಹಿರಿಯರು ನಮಗೆ ಮಾಡಿಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ತೋಟದಲ್ಲಿ ಒಂದು ಹಾಳ ಬಾವಿಯು ಇವತ್ತಿಗೂ ಇದೆ. ಇದು ಆ ಗೊಗ್ಗೆಹಳ್ಳಿ ಮಠ ಅಂತ ಹೋಗ್ತೇವೆ. ಆಮೇಲೆ ಅನಿಮಿಷ ಯೋಗಿಗಳ ಸಮಾಧಿ ಸ್ಥಳ ಏನೈತಿ ಅಲ್ಲ, ಅಲ್ಲಿನೂ ಆ ಸಮಾಧಿಯ ಗೋಡೆಗೇ ಗೊಗ್ಗಯ್ಯನವರ ಸಮಾಧಿ ಇದೆ. ನನಗೆ ಹೋದ ವಾರ ನಾನು ಈ ಸಂಚಿಕೆಯನ್ನು ಮುಗಿಸಿದ ಮೇಲೆ ನನ್ನ ಹಿರಿಯ ಸಹೋದರ ಸಮಾನರು, ಅವರು ಭಾಳ ದೊಡ್ಡ ಹುದ್ದೆಯಲ್ಲಿದ್ದವ್ರು, ದಿಲ್ಲಿಯಲ್ಲಿ ಇರ್ತಾರೆ, ನಮ್ಮ ಶ್ರೀಕಂಠ ಚೌಕಿ ಮಠ ಅಂತ, ಅವರು ಆಧ್ಯಾತ್ಮ ಜೀವಿಗಳು. ಅವರು ನನಗೆ ತಕ್ಷಣಕ್ಕೇ ಕಳೆದ ವಾರನೇ ಅವರು ಈ ಪ್ರದೇಶಕ್ಕೆಲ್ಲ ಭೇಟಿ ಕೊಟ್ಟು ಅವ್ರು ಸ್ವಲ್ಪ ಎಲ್ಲ ಐತಿಹಾಸಿಕ ಸ್ಥಳಕ್ಕೆ ಹೋಗುವಂಥ ಹವ್ಯಾಸ. ಅವರು ಈ ಗೊಗ್ಗೆಹಳ್ಳಿ ಮಠಕ್ಕೆ ಹೋಗಿದ್ದು ಮತ್ತೆಲ್ಲವನ್ನು ನಾನು ಫೋಟೋ ಹಾಕಿದ್ರು. ಅವರು ಈ ಸಂಚಿಕೆ ಮುಗಿದ ತಕ್ಷಣವೇ ಅವ್ರು ನನಗೆ ಅಲ್ಲಿ ಮನೆಗೆ ಹೋಗೋರಾಗ ಅದನ್ನು ನೋಡಿದೆ ನಾನು. ಅಲ್ಲಿ ಅನಿಮಿಷ ಯೋಗಿಗಳ ಗದ್ದಿಗೆ ಗೋಡೆಗೇ ಗೊಗ್ಗಯ್ಯನವರ ಸಮಾಧಿಯೂ ಕೂಡ ಇದೆ. ಅಂದರೆ ಅವರ ಸಮಾಧಿ ಇವರ ಸಮಾಧಿ ಎರಡೂ ಒಂದೇ ಇರೋದು ನೋಡಿದರೆ ಗೊಗ್ಗಯ್ಯನವರು ಅನಿಮಿಷ ಯೋಗಿಗಳ ಸೇವೆಯನ್ನು ಎಷ್ಟು ಭಕ್ತಿಯಿಂದ ಮಾಡಿರಬೇಕು ಅನ್ನೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಈ ತೋಟದ ಸಮೀಪ ಹಳೇ ವರ್ಷಗಳ ಮಾವಿನ ಮರಗಳು ಕಾಣ್ತವೆ, ಪತ್ರಿ ವನಗಳು ಇವೆ, ಹಾಳು ಬಾವಿಯೂ ಇದೆ. ಆ ಬಾವಿ ನೋಡಿನೇ ಪ್ರಭುದೇವರು ಏನು ನಮ್ಮ ಒಂದು ಬಾವಿಯ ಆ ವಚನ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಖಂಡ ಮಂಡಲವೆಂಬ ಬಾವಿಯ ತೋಡಿ ಅಂತಕ್ಕಂಥ ಪ್ರಸಂಗಗಳನ್ನೆಲ್ಲ ಹೇಳಿರಬಹುದು ಅನ್ನುವಂಥ. ಈ ತೋಟದಲ್ಲಿ ಒಂದು ಚಿಕ್ಕ ಗುಹೆಯೂ ಕೂಡ ಇದೆ. ಅನಿಮಿಷ ದೃಷ್ಟಿಯಿಂದ ಲಿಂಗವನ್ನು ನೋಡುತ್ತಾ ಎಷ್ಟೋ ವರ್ಷಗಳವರೆಗೆ ತನ್ಮಯರಾಗಿ ಶಿವಯೋಗ ಸುಖಾನಂದದಲ್ಲಿ ಪರವಶರಾಗಿದ್ದರವರು. ಪರವಶದ ಸ್ಥಿತಿ ಅಂತ ಕರಿತೇವೆ ನಾವು. ಪರವಶದ ಸ್ಥಿತಿ, ಪರವಶದ ಸ್ಥಿತಿ ಬೇರೆ ಬೇರೆ ಕಾರಣಕ್ಕೆ ಆಗಿರ್ತೇವೆ. ಇತಿಹಾಸದಲ್ಲಿ ನಾವು ಎಷ್ಟೋ ಯಾವುದು ಆಲೋಚನೆಯನ್ನು ಮಾಡ್ತೇವೋ ಅದೇ ಆಲೋಚನೆಯಲ್ಲಿ ನೆಟ್ಟಾಗ ನಾವು ಇನ್ನೊಂದು ಈ ಭೌತಿಕ ಜಗತ್ತಿನಲ್ಲಿ ಏನು ನೋಡಿದ್ರೂ ನಮಗೆ ಅನಿಸ್ತಿರೋಲ್ಲ, ಏನು ಕೇಳ್ತಿರಂಗಿಲ್ಲ. ಶಾಲೆಯಲ್ಲಿ ಬುಸ್ನೂರು ಮಠರು ತಮ್ಮ ಸಂಪಾದನೆಯ ರಹಸ್ಯದಲ್ಲಿ ಒಂದು ಪ್ರಸಂಗವನ್ನು ಬರೀತಾರೆ ಇದೇ ಪರವಶದ ಸ್ಥಿತಿ ಕುರಿತು. ಶಾಲಾ ಬಾಲಕ ಶಾಲೆಗೆ ಬರ್ತಿರ್ತಾನಂತೆ. ಬಂದಾಗ ಮೇಷ್ಟ್ರು ಒಂದು ಕ್ವಶನ್ ಕೇಳ್ತಾರೆ. ಅಲ್ಲಿ ಏನು ಕೇಳ್ತಾರೆ ಅಂದರೆ, ಮಾವಿನ ಗಿಡದಲ್ಲಿ ಯಾವ ಕಾಯಿ ಬಿಡ್ತಾವು ಅಂತ. ಭಾಳ ಸರಳವಾದ ಪ್ರಶ್ನೆ ಇದು. ಮಾವಿನ ಗಿಡದಲ್ಲಿ ಯಾವ ಕಾಯಿ ಬಿಡ್ತಾವೆ, ಇದೇನು ಅಂತಂದು ಒಂದು ಹುಡುಗ ಥಟ್ನ ಹೇಳಿಬಿಟ್ಟಂತೆ, ಕರ್ಚಿಕಾಯಿ ಬಿಡ್ತಾವ್ರಿ. ಯಾಕಂದ್ರೆ ಆ ಹುಡುಗನಿಗೆ ಮನೆಯಿಂದ ಶಾಲೆಗೆ ಬರೋ ಸಂದರ್ಭದಲ್ಲಿ ಹಬ್ಬ ಇರಬೇಕು, ಮನ್ಯಾಗ ತಾಯಿ ಕರ್ಚಿಕಾಯಿ ಮಾಡ್ಕೊತ ಕುಂತಿರ್ಬೋದು. ಆತ ಕರ್ಚಿಕಾಯಿ ಆಲೋಚನೆಯಲ್ಲೇ ಸ್ಕೂಲಿಗೆ ಬಂದಾನೆ. ಏನು ಕೇಳಿದ್ರು ಆತ ಕರ್ಚಿಕಾಯಿ ಗೂಣಲ್ಲಿ ಕರ್ಚಿಕಾಯಿ ಅಂತ ಹೇಳಿಬಿಟ್ಟ. ನಾವು ಇದು ನಮ್ಮೆಲ್ಲರ ಪರವಶದ ಸ್ಥಿತಿ. ಇದು ಈ ಭೌತಿಕ ಜಗತ್ತಿನಲ್ಲಿ ನಾವೇನು ಮುಳುಗಿರ್ತೇವಲ್ಲ,
ನಾವು ಪರವಶದ ಸ್ಥಿತಿಯಲ್ಲಿ ಇರ್ತೇವೆ ಒಂದೊಂದು ಸಾರಿ. ಏನು ಕೇಳಿದ್ರು ಪ್ರಶ್ನೆಗೆ ಇನ್ನೊಂದು ಏನೋ ಉತ್ತರ ಕೊಟ್ಟು ಬಿಡ್ತೇವೆ ನಾವು, ಇನ್ನೊಂದು ಏನೋ ಉತ್ತರ. ಮನೆಯಲ್ಲಿ ಯಾರನ್ನೋ ಕರೆಯೋ ಸಂದರ್ಭದಲ್ಲಿ ನಾವು ಹೆಚ್ಚು ಪ್ರೀತಿ ಮಾಡುವಂಥ ಮಕ್ಕಳ ಹೆಸರುಕೊಂಡು ಕರೆದು ಬಿಡ್ತೇವೆ. ಇಲ್ಲಿ ಅವರೆಲ್ಲೋ ವಿದೇಶದಲ್ಲಿ ಇರ್ತಾರೆ, ಓದಕ್ಕೆ ಹೋಗಿರ್ತಾರೆ, ಅವ್ರ ಚಿಂತೆಯೊಳಗೆ ಇರ್ತೇವೆ. ಯಾರು ಕಂಡ್ರು ಅವ್ರನ್ನ ಕರೆಯುವಂಥ ಸ್ಥಿತಿ, ಅದು ತಾತ್ಕಾಲಿಕವಾಗಿ ಪರವಶದ ಸ್ಥಿತಿಯಲ್ಲಿ ನಾವಿರ್ತೇವೆ. ದುಷ್ಯಂತ ಮಹಾರಾಜನ ನೆನಪಿನಲ್ಲಿ ಯಾರು ಶಕುಂತಲೆ ಕೂತಿರ್ತಾಳೆ, ಅದು ಕೂಡ ಒಂದು ಪರವಶದ ಸ್ಥಿತಿನೇ. ದುರ್ವಾಸರು ಬಂದು ನಿಂತರೂ ಆ ಕಣ್ಣಲ್ಲಿ ದೃಷ್ಟಿ ನೋಡ್ಕೊಂಡು ನಿಂತರೂ ದುರ್ವಾಸರು ಆ ಕಣ್ಣಿಗೆ ಕಾಣ್ತಾ ಇಲ್ಲ. ದುರ್ವಾಸರು ಕೂಗಿದ ಮಾತುಗಳು ಆ ಕಿವಿಗೆ ಹೋಗ್ತಾ ಇಲ್ಲ. ಅದೊಂದು ಪರವಶದ ಸ್ಥಿತಿಯಲ್ಲ ಅದು. ಈ ಭೌತಿಕ ಜಗತ್ತಿನಲ್ಲಿ ಈ ಶಾಶ್ವತವಲ್ಲದ ವಸ್ತು ಮತ್ತು ವ್ಯಕ್ತಿಗಳನ್ನೇ ನಂಬಿ ಈ ರೀತಿಯಾಗಿ ಪರವಶ ಆಗೋ ಸ್ಥಿತಿ ಇದ್ದಾಗ, ಒಂದು ಶಾಶ್ವತ ಸತ್ಯದಲ್ಲಿ ನಾವು ಪರವಶವಾದಾಗ ಅನಿಮಿಷಗಳು ಆ ರೀತಿಯಾದ ಸ್ಥಿತಿಯಲ್ಲಿ ಕುಳಿತಿರೋದೇನು ಅಸಾಧ್ಯವಲ್ಲ ಅನ್ನುವಂಥ ಮಾತು. ಅದು ಅಂತಹ ಪರವಶದ ಸ್ಥಿತಿ. ಅದು ಆ ಪರವಶದ ಸ್ಥಿತಿಯಲ್ಲಿ ಇದ್ದಾಗ ಅಲ್ಲಿ ಈ ಪ್ರಸಂಗಗಳು ಬರ್ತವೆ. ಅವರು ಕೂತಿರ್ತಾರೆ. ಈ ಮಹಾ ತಪಸ್ವಿಗಳೆಲ್ಲ ಅನುಷ್ಠಾನನೋ ಮತ್ತೊಂದು ಏನೋ ಮಾಡುವಾಗ 2 ತಿಂಗಳ ಹೊರಗಡೆ ಬರ್ತಿರೋದಿಲ್ಲ. ನಾವು ಇತಿಹಾಸಕ್ಕೆ ತಪೋ ಅನ್ನೋದು ಕುಮಾರಸ್ವಾಮಿಗಳ ಇತಿಹಾಸ ನಾವು ನೋಡಿದವರು ಹೇಳ್ತಾರೆ, ಅವರು 2 ತಿಂಗಳು ಹೊರಗೆ ಬರ್ತಿರಲಿಲ್ಲ. ಏನೋ ಸ್ವಲ್ಪ ಇದ್ದವರು ಯಾವಾಗ ಹಣ್ಣು ಹಂಪಲ ಕೊಟ್ಬಿಟ್ರೆ ಹೊರಗೆ ಬರ್ತಿರಲಿಲ್ಲ ಅವರು. ಆ ರೀತಿಯಾದಂಥ ಯೋಗ ಸಾಧಕರು ಈ ಜಗತ್ತಿನಲ್ಲಿ ಇದ್ದರು. ಈ ರೀತಿಯಾಗಿರ್ತಕ್ಕಂಥ ಪರಂಪರೆಯಲ್ಲಿ ಶಿವಯೋಗ ಸಾಧಕರು ಕೂಡ ಆ ರೀತಿಯಾದಂಥ ತನ್ಮತೆಯಲ್ಲಿ ಇರತಕ್ಕಂಥ ಸ್ಥಿತಿ. ಇವು ಎಷ್ಟೋ ಶರಣರು ಕಲ್ಯಾಣದ ಪ್ರದೇಶದಲ್ಲಿ ಸಣ್ಣ ಸಣ್ಣ ಗುಹೆಗಳನ್ನು ಮಾಡಿ ಲಿಂಗ ಸಾಧನೆ ಮಾಡ್ತಕ್ಕಂಥ ಶರಣರು ನಮ್ಮ ಕಣ್ಣಿಗೆ ಕಾಣ್ತಾರೆ. ಇವತ್ತಿಗೂ ಇದ್ದಾರೆ ಕಲ್ಯಾಣದ ಪ್ರದೇಶದಲ್ಲಿ ಸಣ್ಣ ಗುಹೆಗಳನ್ನು ಮಾಡಿಕೊಂಡು ಬಹಳ ಶಾಂತ ಸ್ಥಿತಿಯಲ್ಲಿ ಸಮರಸದ ಭಾವ ಸುಖಾನಂದವನ್ನು ಪಡೀಲಿಕ್ಕೆ ಎಷ್ಟೋ ಇಷ್ಟಲಿಂಗ ಸಾಧಕರು ನಮ್ಮ ಕಣ್ಣಿಗಿದ್ದಾರೆ ಅನ್ನುವಂಥ ಮಾತು. ನಾವು ಮನೆಯಲ್ಲಿ ಕುಂತು ಸಂಸಾರ ನಿರತರಾಗಿರ್ತಕ್ಕಂಥವ್ರು ಮುಂಜಾನೆ 5 ನಿಮಿಷನೋ 10 ನಿಮಿಷನೋ ಮಾಡುವಂಥ ಯೋಗ ಸಾಧನೆ ಬೇರೆ. ನಿರಂತರವಾಗಿ 24 ಗಂಟೆಗಳ ಕಾಲ ಸದಾ ಇಷ್ಟ ಪ್ರಾಣ ಭಾವಲಿಂಗದಲ್ಲಿ ತನ್ಮಯರಾಗಿರ್ತಕ್ಕಂಥ ಯೋಗ ಸಾಧಕರು ಸಾಕಷ್ಟಿದ್ದಾರೆ ಅನ್ನುವಂಥ ಮತ್ತು ಆ ರೀತಿಯಾಗಿರ್ತಕ್ಕಂಥ ಇಷ್ಟ ಪ್ರಾಣ ಭಾವಲಿಂಗದಲ್ಲಿ ಸತತವಾಗಿ ತನ್ಮಯತೆ ಆಗಿರ್ತಕ್ಕಂಥ ಅನಿಮಿಷ ಯೋಗಿಗಳು ಆ ಒಂದು ಗುಹೆಯಲ್ಲಿ ವಾಸವಾಗಿದ್ದರು. ಆ ವಿಷಯವನ್ನು ಗೊಗ್ಗಯ್ಯನವರು ಯಾರಿಗೆ ಹೇಳ್ತಾರೆ? ಪ್ರಭುದೇವರಿಗೆ ತಿಳಿಸ್ತಾರೆ ಅನ್ನುವಂಥ ಮಾತು. ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳಿ ಮುಂದೆ ಹೋಗಿಬಿಡ್ತೇನೆ. ಪ್ರಭುದೇವರು ಅನಿಮಿಷ ಯೋಗಿಗಳನ್ನು ಗೊಗ್ಗಯ್ಯನವರು ಕರ್ಕೊಂಡೋಗಿ ಇಲ್ಲಿ ಇದಾರೆ ನೋಡ್ರಿ ಇಲ್ಲೊಬ್ಬರು ಯೋಗಿಗಳಂತ ಕರ್ಕೊಂಡು ಹೋಗಿ ಅವ್ರನ್ನ ನೋಡೋ ಪ್ರಸಂಗಕ್ಕಿಂತ ಮುಂಚೆ 2 ಮಾತುಗಳನ್ನು ನಾನಿಲ್ಲಿ ತಿಳಿಸ್ಬೇಕಾಗತ್ತೆ. ಏನು ಅಂತಂದರೆ, ಅನಿಮಿಷ ಯೋಗಿಗಳಿಗೆ ಅಂದರೆ ವಸುದೇಶ ಮಹಾರಾಜರಿಗೆ ಬಸವಣ್ಣನವರು ಇಷ್ಟಲಿಂಗವನ್ನು ದೀಕ್ಷೆಯನ್ನು ಕೊಟ್ಟರು ಅಂತಕ್ಕಂಥ ಒಂದು ಮಾತೇನಿದೆಯಲ್ಲ, ಅದಕ್ಕೆ ಪೂರಕವಾಗಿರುವಂಥ 2-3 ವಚನಗಳನ್ನು ನಾವಿಲ್ಲಿ ಚಿಂತನೆ ಮಾಡಬೇಕಾಗತ್ತೆ ಅನ್ನುವಂಥ. ಒಂದು ಸಲ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತಾ ಇತ್ತು. ಚನ್ನಬಸವಣ್ಣನವರು, ಪ್ರಭುದೇವರು, ಸಿದ್ದರಾಮೇಶ್ವರರು ಇನ್ನೂ ಅಲ್ಲಿ ಸೊಲ್ಲಾಪುರದಲ್ಲಿದ್ದಾಗ ಅಲ್ಲಿಂದ ಅನುಭವ ಮಂಟಪಕ್ಕೆ ಕರ್ಕೊಂಬರೋ ಕಲ್ಯಾಣಕ್ಕೆ ಬಂದ ಸಂದರ್ಭದಲ್ಲಿ ಲಿಂಗ ಬೇಕೋ ಬೇಡವೋ ಅಂತಕ್ಕಂಥ ಚರ್ಚೆ. ಅಂಗದ ಮೇಲೆ ಲಿಂಗ, ಸಾಕ್ಷಾತ್ ಲಿಂಗ ಸ್ವರೂಪಿಗಳಾದವರಿಗೆ ಲಿಂಗದ ಅವಶ್ಯಕತೆ ಇಲ್ಲ, ಅವರು ಆ ಸ್ಥಳವನ್ನು ಮುಟ್ಟಿಬಿಟ್ಟಿರ್ತಾರೆ ಅನ್ನುವಂಥ ಮಾತು ಈಗೂ ನಮ್ಮಲ್ಲಿ ಕೆಲವು ಬಂದಿರ್ತವೆ. ನನಗೂ ಸಾಕಷ್ಟು ಫೋನ್ ಕರೆಗಳು ಬರ್ತಾ ಇರ್ತವೆ. ಏನಿದು ಹಿಂಗೆ ಯಾಕೆ ಲಿಂಗನೇ ಯಾಕೆ ಬೇಕು? ನಿನ್ನೊಬ್ರು ಯಾರೋ ಫೋನ್ ಹಚ್ಚಿದ್ರು ನನಗೆ, ಲಿಂಗ ಯಾಕೆ ಬೇಕು? ಫೋನಲ್ಲಿ ಹೇಳುವಂಥವಲ್ಲವು, ನಮಗೆ ಗೊತ್ತಿಲ್ಲರಿ ಅಂತ ಹೇಳಿಬಿಟ್ಟಿವಿ ನಾವು. ಏನೇನೋ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಲಿಂಗ ಒಂದು ಇನ್ಸ್ಟ್ರೂಮೆಂಟ್, ಇನ್ಸ್ಟ್ರೂಮೆಂಟು ಏನೋ ಒಂದು ಕಲೀಲಿಕ್ಕೆ ಇನ್ಸ್ಟ್ರೂಮೆಂಟ್, ಅದು ಕಲ್ತ ಮೇಲೆ ಆ ಇನ್ಸ್ಟ್ರೂಮೆಂಟದ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವಕ್ಕೂ ಹೋಗ್ತಾರೆ. ಈಜು ಬರೋಕ್ಕಿಂತ ಮುಂಚೆಕ್ಕೆ ನಾವು ಇದನ್ನೇನೋ ಕಟ್ಕೊತೀವಿ, ಈಜು ಬಂದ ಮೇಲೆ ಅದರ ಅವಶ್ಯಕತೆ. ಇದೇನೋ ಬಹಳ ಸಣ್ಣತನದ ಒಂದು ಉದಾಹರಣೆಯನ್ನು ಕೊಟ್ಟು ಲಿಂಗದ ಕುರಿತು ಕೆಲವರು ಈ ರೀತಿಯಾದಂಥ ಲಿಂಗದ ತಿರಸ್ಕಾರ ಅಲ್ಲ, ನಾವೇ ಲಿಂಗ ಸ್ವರೂಪಿಗಳಾದಾಗ ಲಿಂಗದ ಅವಶ್ಯಕತೆ ಯಾಕೆ ಅನ್ನುವಂಥ ಸ್ವಲ್ಪ ಸೂಕ್ಷ್ಮವಾದ ಚರ್ಚೆಗಳು ಇತಿಹಾಸದಲ್ಲಿ ಶರಣರ ಕಾಲದಲ್ಲಿಯೂ ಬಂದು ಹೋಗಿದ್ದಾವೆ ಎಲ್ಲ. ಅದಕ್ಕೆ ಉತ್ತರ ಸ್ಪಷ್ಟವಾಗಿ ನಮಗೆ ಬೇಕಾಗಿತ್ತಂದರೆ
ನಾವು ಚನ್ನಬಸವಣ್ಣನ ವಚನಗಳನ್ನೇ ಓದಬೇಕು. ಭಾಳ ಖಡಕ್ಕಾಗಿ ಯಾಕೆ ಬೇಕು ಅಂತಕ್ಕಂಥ ಉತ್ತರವನ್ನು ಚನ್ನಬಸವಣ್ಣವ್ರು ಕೊಟ್ಟಿದ್ದಾರೆ ಅನ್ನುವಂಥ ಮಾತು. ದಯವಿಟ್ಟು ಆ ಸಾಹಿತ್ಯವನ್ನು ಓದಬೇಕಾಗತ್ತೆ. ಹೀಗೆ ಪ್ರಸಂಗ ನಡೆದಿತ್ತು. ಪ್ರಭುದೇವರಿಗೂ ಭಾಳ ನೇರವಾಗಿ ದಿಟ್ಟ ಉತ್ತರ ಕೊಟ್ಟಂಥವ್ರು ಚನ್ನಬಸವಣ್ಣವರು. ಆ ನೇರವಾದ ದಿಟ್ಟ ಉತ್ತರವನ್ನು ಒಂದೊಂದು ಸಾರಿ ಬಸವಣ್ಣವ್ರು ಕೊಡಲಿಕ್ಕೆ, ಯಾಕೆ ಬಸವಣ್ಣವ್ರ ಸ್ವಭಾವ ಬೇರೆ, ಅವರು ಕೊಡಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಬಸವಣ್ಣವ್ರ ತಾಯಿ ಹೃದಯ ಮತ್ತು ಆ ವಯಸ್ಸು, ಆ ಅನುಭವ. ಈಗ ನೋಡಿ, ಹಿರಿಯರು ಭಾಳ ಮಂದಿಗೆ ನೇರವಾಗಿ ಹೇಳಲಿಕ್ಕೆ ಎಂದು ಮುಂದೆ ಮಾಡಿ ಇರಲಿ ಬಿಡು, ಹೋಗಲಿ ಇರಲಿ ಬಿಡು. ಬಟ್ ಒಂದು ವಯಸ್ಸಿನ ಯುವಕರು ಮಾತ್ರ ನೇರವಾಗಿ ಹಂಗಲ್ಲದು ಅಂತ ಹೇಳ್ತಿರ್ತಾರೆ. ಮನೆಯಲ್ಲಿ ಹಿರಿಯರು ಹಂಗಲ್ಪ, ಹಂಗೆ ಹೇಳಬಾರ್ದ, ಹಂಗಲ್ಲಪ್ಪ ನಿನಗೆ ಗೊತ್ತಾಗೋದಿಲ್ಲ ಅದು ಹಿಂಗೆ ಅಂತ ಹೇಳ್ತಾರೆ. ಹಿರಿಯರು ಹೇಳಲಿಕ್ಕೆ ಆಗದಿದ್ದಂಥ ಕೆಲವು ಸತ್ಯಗಳನ್ನು ಯುವಕರಲ್ಲಿ ಹಾಗೆ ಚನ್ನಬಸವಣ್ಣವರು ಜ್ಞಾನಿಗಳಾಗಿದ್ದು ವಯಸ್ಸಿನಲ್ಲಿ ಕಿರಿಯರಾದರು. ಭಾಳ ನೇರವಾಗಿ ಪ್ರಭುದೇವರಿಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಗುರು ಶಿಷ್ಯರಲ್ಲಿ ಭೇದವಿಲ್ಲ, ಗುರುವೇ ಶಿಷ್ಯ, ಶಿಷ್ಯನೇ ಗುರುವೆಂದು ಅಲ್ಲಮ ಪ್ರಭುದೇವರು ಪ್ರತಿಪಾದನೆ ಮಾಡ್ತಕ್ಕಂಥ ಅದ್ವೈತ ಸಿದ್ಧಾಂತವನ್ನು, ಅದ್ವೈತ ಅನುಭವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನರಿವೇ ತನಗೆ ಗುರುವಾಗಬೇಕೆಂದು ಅರುಹಿದರು. ಅರಿವು ಗುರು ಆಗಬೇಕನ್ನೋದು ಎಲ್ಲರೂ ಹೇಳಿದ್ದಾರೆ, ಇರಲಿ. ಆ ಒಂದು ಪ್ರಸಂಗದಲ್ಲಿ ಚನ್ನಬಸವಣ್ಣವರು ಭಾಳ ಖಡಕ್ಕಾಗಿ ಪ್ರಭುದೇವರಿಗೆ ಹೇಳ್ತಾರೆ. ಆ ವಚನಗಳನ್ನು ನೋಡೋದ್ರಿಂದ ಇಲ್ಲಿ ನಮಗೆ ಅನಿಮಿಷ ಯೋಗಿಗಳು ಏನು ಅಂತ ಪರಿಚಯ ಆ ವಚನದ ಮೂಲಕ ಆಗ್ತದೆ. ಗುರುವಿಲ್ಲದ ಲಿಂಗ ನಿನಗೆಲ್ಲಿಯದಯ್ಯ. ಪ್ರಭುದೇವರಿಗೆ ಪ್ರಶ್ನೆ ಹಾಕಿಬಿಡ್ತಾರೆ ಅವರು. ಗುರುವಿಲ್ಲದ ಲಿಂಗ ನಿನಗೆಲ್ಲಿಯದಯ್ಯ, ಕೊಂದೆ ನಿಮ್ಮಯ್ಯನ, ಕೊಂಡೆ ಲಿಂಗವನು ಅಂತ ಮಾತಿದು. ಕೊಂದೆ ನಿಮ್ಮಯ್ಯನ, ಕೊಂಡೆ ಲಿಂಗವನು. ಗುರುಗಳ ಹಸ್ತದಿಂದ ಲಿಂಗ ತೊಗೊಂಡ್ಬಿಟ್ಟು ನಿಮ್ಮ ಗುರುಗಳು ಹೋಗ್ಬಿಟ್ರು ಅಂತ. ನಿನ್ನ ಗುರು ಎಲ್ಲಿ? ಈ ಮಾತು ಚನ್ನಬಸವಣ್ಣವರು ಪ್ರಭುದೇವ್ರಿಗೆ ಹೇಳ್ತಾರೆ. ಅದು ನಿನಗೆ ಅನಿಮಿಷ ಗುರುವಾದದ ನರಿಯ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮೂರು ಲೋಕ ವರಿದು ಅಲ್ಲಮ ವ್ರತಗೇಡಿ. ಏನು ಈ ಮೂರು ಲೋಕವನ್ನು ಅರ್ಥಂತ ಅಲ್ಲಮ್ಮ ನೀವು ವ್ರತಗೇಡಿನಿ ಅನ್ನುವಂಥ ಶಬ್ದವನ್ನು ಬಳಸ್ತಾರಲ್ಲ ಅಂತ ಮಾತು. ಈ ಅದ್ವೈತವನ್ನು ಪ್ರತಿಪಾದನೆ ಮಾಡೋ ಭರದಲ್ಲಿ ಅದು ಬೇರೆ ಇದು ಬೇರೆ ಹಂಗೆ ಬೇರೆ ಹಿಂಗೆ ಬೇರೆ ಅಂತಂದಾಗ ನಿನಗೆ ಗುರುನೇ ಇಲ್ಲ ಮಾರಾಯ, ನಿನಗೆ ಗುರು ಇಲ್ಲ, ನೀ ಹಂಗೆ ಬಂದುಬಿಟ್ಟು ನಿನಗೇನು ಗೊತ್ತಾಕೈತೆ ಅದು? ಹಂಗೆಲ್ಲ ಅವರ ಒಂದು ಇವರು ಒಂದ ಅದು ಒಂದ ಇದು ಒಂದ ಅಂದರೆ ಹಂಗೆ ಇರಂಗಿಲ್ಲ. ಅದು ಗುರುವಿನಿಂದಲೇ ಬರಬೇಕು ಲಿಂಗ ಅಂತಕ್ಕಂಥ ಈ ವಾದಕ್ಕೆ ಈ ರೀತಿಯಾದಂಥ ಮಾತು ಹೇಳಿದರೆ ಅಲ್ಲದಕ್ಕೆ ಅಲ್ಲಮರು ಉತ್ತರ ಕೊಡಲೇಬೇಕಲ್ಲ. ಪ್ರಭುದೇವರು ಹೇಳಿದರು. ಅವರು ಗುರುವಿನ ಪ್ರಾಣ ಲಿಂಗದಲ್ಲಿ ಲೀನವಾದ ಬಳಿಕ, ಅನಿಮಿಷ ಯೋಗಿಗಳು ಲಿಂಗದಲ್ಲಿ ತಮ್ಮ ಪ್ರಾಣವನ್ನೇ ನೆಟ್ಟಿದ್ರಲ್ಲ. ಗುರುವಿನ ಪ್ರಾಣ ಲಿಂಗದಲ್ಲಿ ಲೀನವಾದ ಬಳಿಕ ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ. ಚನ್ನಬಸವಣ್ಣವ್ರು ಹೇಳ್ತಾರೆ, ಇದ್ದಾನೆ ನೋಡ ಎನ್ನ ಗುರು ಅನಿಮಿಷ ಎನ್ನ ಕರಸ್ಥಲದಲ್ಲಿ. ಗುರು ಇಲ್ಲ ನಿನಗೆ ಅಂತ ಅಂದಿದ್ದಕ್ಕೆ ಸ್ವಲ್ಪ ಛೇಡಿಸ್ತಾರಲ್ಲ ಅವರು. ಆವಾಗ ನನಗೆ ಗುರು ಇಲ್ಲಂತಿ, ಇದ್ದಾನೆ ನೋಡ ಎನ್ನ ಗುರು ಅನಿಮಿಷ, ಸ್ಪಷ್ಟ ಹೇಳಿದ್ರಲ್ಲಿ ಅವರು. ಅನಿಮಿಷ ಎನ್ನ ಕರಸ್ಥಲದಲ್ಲಿ, ಇದ್ದಾನೆ ನೋಡ ಎನ್ನ ಗುರು ಅನಿಮಿಷ ಎನ್ನ ಜ್ಞಾನದಲ್ಲಿ, ಇದ್ದಾನೆ ನೋಡ ಎನ್ನ ಗುರು ಎನ್ನ ಗುರುವಿನ ಗುರು. ಮುಂದೆ ಬಂತು ನೋಡ್ರಿ. ಇದ್ದಾನೆ ನೋಡ ಎನ್ನ ಗುರುವಿನ ಗುರು ಬಸವಣ್ಣನೆನ್ನ ಕಂಗಳ ಮುಂದೆ. ಬಸವಣ್ಣವರು ಅನುಭವ ಮಟ್ಟದಾಗ ಇರ್ತಾರಲ್ಲ. ಎನ್ನ ಗುರುವಿನ ಗುರು ಅನಿಮಿಷ ಯೋಗಿಗಳ ಗುರು ಯಾರು ಅನ್ನೋದನ್ನು ಪ್ರಭುದೇವರು ಸ್ಪಷ್ಟವಾಗಿ ಹೇಳಿದರು ಇಲ್ಲಿ. ಎನ್ನ ಗುರುವಿನ ಗುರು ಬಸವಣ್ಣನೆನ್ನ ಕಂಗಳ ಮುಂದೆ. ಅವರು ಗುರುಗಳೇ ನನಗಂದಂಗಂತ. ನನಗೆ ಗುರು ಇಲ್ಲ ಅನ್ನಕತ್ತೀಯಲ್ಲ, ಈಗ ನನಗೆ ಗುರು ಇಲ್ಲ ಅಂತಂದ್ರಲ್ಲ. ಗುರುವಿನ ಪ್ರಾಣ ಲಿಂಗದಲ್ಲಿ ಲೀನವಾದ ಬಳಿಕ ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ. ಗುರುವಿನ ಪ್ರಾಣ ಲಿಂಗದಲ್ಲಿ ಲೀನವಾದ ಬಳಿಕ ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ. ಗುರುವಿನ ಪ್ರಾಣ ಲಿಂಗದಲ್ಲಿ ಲೀನವಾದ ಬಳಿಕ ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ. ಗುರುವಿನ ಪ್ರಾಣ ಲಿಂಗದಲ್ಲಿ ಲೀನವಾದ ಬಳಿಕ ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ.
ಅನಿಮಿಷ ದೇವರು ಇಷ್ಟಲಿಂಗದ ಮುಖಾಂತರ ಅವರೇ ನನ್ನ ಕರಸ್ಥಳೊಳಗೆ ಬಂದು ಕುಂತಾರ ಅನ್ನೋದು ಒಂದು ಹೇಳಿದರೆ, ನನ್ನ ಜ್ಞಾನ ಏನೈತಿಲ್ಲ ಆ ಜ್ಞಾನ ನನ್ನ ಅನಿಮಿಷ ದೇವರೇ ಅದು ನನ್ನ ಜ್ಞಾನದಲ್ಲಿ ಬಂದದಾರ. ಅಷ್ಟೂ ಅಲ್ದನೆ ನನ್ನ ಗುರುವಿನ ಗುರು ಬಸವಣ್ಣನೇ ನನ್ನ ಕಣ್ಣ ಮುಂದಿದ್ದಾಗ ನನ್ನ ಗುರು ಇಲ್ಲ ಅಂತ ಹೆಂಗಂತೀರಿ ನೀವು ಅಂತಕ್ಕಂಥ. ಅವಾಗ ಇಲ್ಲಿ ಸ್ಪಷ್ಟತೆ ಹೇಳುವಂಥ ಉದ್ದೇಶ ಏನಿಲ್ಲ ಅಂದರೆ, ಅನಿಮಿಷ ದೇವರಿಗೆ ಅಥವಾ ವಸುದೀಶ ರಾಜಕುಮಾರರಿಗೆ ಲಿಂಗ ದೀಕ್ಷೆಯನ್ನು ಮಾಡಿದವರು ಬಸವಣ್ಣನವರೇ ಅಂತಕ್ಕಂಥ ಸ್ಪಷ್ಟತೆ ಈ ವಚನಗಳ ಮೂಲಕ. ಪುರಾಣ ಕಥೆಗಳು ಏನೇ ಹೇಳಿ ಬಿಡಲಿ, ವಚನಗಳು ಶರಣರ ವಚನಗಳು ಸಾಕ್ಷಿ ಆಗ್ತಾವಲ್ಲ, ಅದು ಸಾಕು. ಇದಕ್ಕೆ ಚನ್ನಬಸವಣ್ಣವರು ಮುಂದೆ ತಮ್ಮ ಒಂದು ವಚನದಲ್ಲಿ, ಪೂರ್ಣ ವಚನ ಹೇಳೋದಿಲ್ಲ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅನಿಮಿಷ ಪ್ರಭುವಿಂಗೆ ಬಸವಣ್ಣ ಗುರುವಾದ ಕಾರಣ ನಾನು ನಿಮಗೆ ಚಿಕ್ಕ ತಮ್ಮ ಕೇಳ ಪ್ರಭುವೇ. ಅನಿಮಿಷರಿಗೆ ಬಸವಣ್ಣವರು, ಪ್ರಭುದೇವರಿಗೆ ಅನಿಮಿಷರು. ಹೀಗಾಗಿ ಬಸವಣ್ಣವರು ಪ್ರಭುದೇವರ ಗುರು, ನನಗೂ ಬಸವಣ್ಣವರು ಗುರುವಾದ ಕಾರಣ ನಾನು ಇನ್ನು ಚಿಕ್ಕ ಸಹೋದರ ಅನ್ನುವಂಥ ಸಂಬಂಧವನ್ನು ಇಲ್ಲಿ ಹೇಳ್ತಾರೆ. ಮುಂದೆ ಇಲ್ಲಿ ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಚನ್ನಬಸವಣ್ಣವ್ರು ಹೇಳಿದ್ರು. ಇಲ್ಲಿ ಆ ಲಿಂಗ ನಿನಗೆ ಸೇರಿತ್ತಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನೀನು. ಪ್ರಭುದೇವರಿಗೆ ಸ್ಪಷ್ಟ ಹೇಳ್ತಾರೆ. ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಆ ಲಿಂಗ ನಿನಗೆ ಸೇರಿತ್ತಾಗಿ, ಆ ಅನಿಮಿಷರಿಗೆ ಕೊಟ್ಟಿದ್ದ ಲಿಂಗನ ನಿನಗೆ ಬಂದಿದ್ದರಿಂದ, ಅದೇ ಲಿಂಗ ನಿನಗೆ ಬಂದಿದ್ದರಿಂದ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನೀನು, ನೀ ಬಸವಣ್ಣನ ಬಿಟ್ಟಿಲ್ಲ ಅಂದಂಗನು. ಭಕ್ತಿ ದಳದುಳದಿಂದ ಚೆನ್ನ ಸಂಗಮನಾಥನೆಂಬ ಲಿಂಗವ ನವಗ್ರಹಿಸಿಕೊಂಡೆನಾಗಿ ನಾನು. ಚನ್ನಬಸವಣ್ಣವ್ರು ಹೇಳ್ತಾರೆ, ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನಾನು ಕೂಡ ಬಸವನ ಸಂಪ್ರದಾಯದ ಕಂದ, ನೀನು ಕೂಡ ಬಸವನ ಸಂಪ್ರದಾಯದ ಕಂದ. ಇಂತಿಬ್ಬರಿಗೆಯೂ ಕುಳಸ್ಥಳವಾದ ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಮಹಾಮನೆಯ ಪ್ರಸಾದ ಇಬ್ಬರಿಗೆಯೂ ಒಂದೇ ಕಾಣ ಪ್ರಭುವೇ. ಮುಂದೆ ಬಸವಣ್ಣವರು ಒಂದು ಸಾಲ ಹೇಳ್ತಾರೆ, ಎನ್ನ ಕರಸ್ಥಲದ ಲಿಂಗವ ಅನಿಮಿಷ ಕೊಂಡನು, ಅನಿಮಿಷರ ಕಲಸ್ಥಲದ ಲಿಂಗವ ನೀವು ಕೊಂಡಿರಿ. ಪ್ರಭುದೇವರಿಗೆ ಹೇಳ್ತಾರೆ. ಹಾಗಾದರೆ ಇಲ್ಲಿ ಅನಿಮಿಷ ಯೋಗಿಗಳು ಸಾವಿರಾರು ವರ್ಷಗಳಿಂದ ನಂದಿಕೇಶ್ವರ ಇವರಿಂದ ಬಂದು ತಗೊಂಡ್ರು, ಇಲ್ಲಿದ್ದರು ಅಂತಕ್ಕಂಥ ಒಂದು ಪುರಾಣದ ಕಥೆ ಒಂದು ಕಡೆ ಆದರೆ, ವಾಸ್ತವದ ಕಥೆ ಇನ್ನೊಂದು ಕಡೆ ಇಲ್ಲಿ ನಮಗೆ ಗೋಚರ ಆಗ್ತದೆ. ಹಾಗಾಗಿ ಗುರುವನ್ನು ಅರಸ್ಕೊಂಡು ಹೋಗ್ತಕ್ಕಂಥ ಪ್ರಭುದೇವರಿಗೆ, ಗುರುವನ್ನು ಅರಸ್ಕೊಂಡು ಹೋಗ್ತಕ್ಕಂಥ ಪ್ರಭುದೇವರಿಗೆ ಇಲ್ಲಿ ಗೊಗ್ಗಯ್ಯ ಶರಣರ ಮುಖಾಂತರ ಅನಿಮಿಷ ಯೋಗಿಗಳ ದರ್ಶನವಾದ ಸಂದರ್ಭ. ಒಂದೊಂದು ಕಾಲಘಟ್ಟದಲ್ಲಿ ಮಹಾತ್ಮರ ಒಂದು ಜೀವನದಲ್ಲಿ ಇದಂಥ ಘಟನೆಗಳು ಜರುಗ್ತಾವೆ. ಆ ಪ್ರಸಂಗಗಳು ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಸಂಗಗಳು. ಧಾರವಾಡದ ಮೃತ್ಯುಂಜಯಪ್ಪಗಳು ಬಾಲಕರಾಗಿ ಮನೆಯನ್ನು ಬಿಟ್ಟು ಲೋಕ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಭಾಳ ಚಲೋ ತತ್ವಪದಗಳನ್ನು ಭಾಳ ಚೆನ್ನಾಗಿ ಹೇಳ್ತಿದ್ರು. ಅವ್ರು ಹಾಗೆ ಲೋಕ ಸಂಚಾರ ಮಾಡ್ತಾ ಅಂಕಲಿ ಅಡವಿ ಮಹಾಸ್ವಾಮಿಗಳ ಹತ್ರ ಹೋಗ್ತಾರೆ. ಅವರು ಅಂಕ್ಲಿ ಅಡವಿ ಮಹಾಸ್ವಾಮಿಗಳ ಮಠದಲ್ಲಿ ಇದ್ದು ಅಲ್ಲಿ ಏನೋ ಸಂಗೀತ ಸೇವೆಯನ್ನು ಮಾಡಿ ಎಲ್ಲ ಕೇಳ್ತಾರೆ, ಯಾರು ನೀನು ಬಾಲಕ, ಏನು ಮುಂದೆ ಎಲ್ಲಿ ಹೊರಟಿದೀಯಾ ನೀನು ಅಂತ ಕೇಳ್ತಾರೆ ಅವರು. ಈ ಪ್ರಸಂಗಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಿ ಹೊರಟಿದೆಯಾ ನೀನು ಅಂದರೆ, ನಾನು ಅವ್ರ ತಲೆಯಲ್ಲಿ ಆವಾಗ ಕಾಶಿ ಅಂದರೆ ಬಹಳ ಪವಿತ್ರವಾದ ಸ್ಥಳ. ಅವರು ಬಾಲಕರಾಗಿದ್ದುಕೊಂಡು ಅವ್ರ ತಲೆಯಲ್ಲಿ ಕಾಶಿಗೆ ಹೋಗ್ಬೇಕಂತೇನೋ ಬಂದುಬಿಟ್ಟಿತ್ತು, ಯಾರೋ ಹೇಳಿದ್ರು ಏನೋ. ಅಡವಿ ಮಹಾಸ್ವಾಮಿಗಳ ಹತ್ರ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅವರು. ಇಲ್ಲ, ನಾನು ಕಾಶಿಗೆ ಹೊರಟೇನೆ.
ಅವಾಗ ಅಡವಿ ಮಹಾಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ. ಎಂಥ ಮಾತದು, ಮತ್ತು ಆ ಮಾತು ಅವ್ರಿಗೆ ಯಾವ ರೀತಿಯಾದ ಜೀವನದಲ್ಲಿ ತಿರುವನ್ನು ಕೊಡ್ತೈತೆ ಅನ್ನೋದಕ್ಕೆ, ನೀನು ಕಾಶಿಗೆ ಹೋದರೆ ಮಾತನಾಡಲಾರ್ದೆ ಇರೋ ದೇವರು ಸಿಗ್ತಾನೆ, ನಿನಗೆ ಮಾತಾಡೋ ದೇವ್ರು ಬೇಕು, ಮಾತನಾಡಲಾರ್ದೆ ಇರೋ ದೇವ್ರು ಬೇಕು ಅಂತ ಪ್ರಶ್ನೆ ಮಾಡ್ತಾವೆ. ಅವಾಗ ಇವ್ರಿಗೆ ಆಶ್ಚರ್ಯ ಬಲ್ಲ, ನನಗೆ ಮಾತಾಡೋ ದೇವ್ರು ಬೇಕ್ರಿ. ಹಂಗಾರೆ ನೀ ಕಾಶಿಗೆ ಹೋಗ್ಬೇಕಂತ ಮಾಡಿ ಅಲ್ಲ, ಅಲ್ಲಿ ದೇವ್ರು ಮಾತಾಡೋದಿಲ್ಲ ನಿನ್ನ ಜೊತೆಗೆ. ನಿನಗೆ ಮಾತಾಡೋ ದೇವ್ರು ಬೇಕಂದ್ರೆ ನೀನು ಅಥಣಿಗೆ ಹೋಗು, ಅಲ್ಲಿ ಮಾತನಾಡೋ ದೇವರು ಐತಿ ಮುರುಘೇಂದ್ರ ಶಿವಗಳ ಹತ್ರ. ಗುರುವಿನ ದರ್ಶನ, ಗುರುವಿನ ಅರಸುವಿಕೆ ಏನೈತಿಯಲ್ಲ, ಗುರುವಿನ ಅರಸುವಿಕೆ ಇದು ಸಾಮಾನ್ಯವಾದದ್ದಲ್ಲಿದು, ಇದು ಸಾಮಾನ್ಯವಾದದ್ದ ಅರಸುವಿಕೆ ಅಲ್ಲಿದು. ಆ ಉತ್ಕಟ ಬಯಕೆ ನಮ್ಮ ಹತ್ರ ಇರಬೇಕಾಗತ್ತೆ. ಆ ಬಯಕೆ ಇದ್ದಾಗ ಆ ಕಾಲಕ್ಕೆ ಪುಣ್ಯ ಬಂದ ಕಾಲಕ್ಕೆ ಇದು ಆ ವಚನ ಬರುತ್ತೆ ಈಗ ಅಲ್ಲಿ ಮುಂದೆ, ಅದು ಹೌದಾ. ಆ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಸಂಗಗಳು ನಮ್ಮ ಜೀವನ ಘಟನೆಯಲ್ಲಿ ಜರುಗಿ ಹೋಗ್ತವೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಜರುಗ್ತಾವೆ ಅವು. ಈ ರೀತಿಯಾಗಿರತಕ್ಕಂಥ ಒಂದು ಪ್ರಸಂಗ ಮೃತ್ಯುಂಜಯ ಅಪ್ಪುಗಳಿಗೆ ಒದಗಿ ಬಂದಿದ್ದರಿಂದ ಅವರು ಕಾಶಿಗೆ ಹೋಗಿದ್ರೆ ಓದ್ತಿದ್ರು, ಸಂಸ್ಕೃತ ಪಂಡಿತರಾಗ್ತಿದ್ರು, ಮಠಾಧೀಶರಾಗ್ತಿದ್ರು, ಎಲ್ಲ ಅದೇನೋ ಗೊತ್ತಿ. ಆದರೆ ಅಥಣಿ ಮುರುಘೇಂದ್ರ ಮಹಾಶಿವಗಳ ದರ್ಶನ ಆಗಿ ಅವರ ಸೇವೆಯಲ್ಲಿದ್ದ ಕಾರಣ ಎಂಥ ಪರಿವರ್ತನೆ ಈ ಸಮಾಜದಲ್ಲಿ ಆಯಿತು, ಎಂಥ ಮಹಾಶಿವಯೋಗಿಗಳಾಗಿ ಅವರು ಹೊರಹೊಮ್ಮಿದ್ರು ಅನ್ನುವಂಥ ಪ್ರಸಂಗವನ್ನು ಇಲ್ಲಿ ನೆನಪು ಮಾಡ್ಕೋಬಹುದು ನಾವಿಲ್ಲಿ. ಹೀಗೆ ಯಾರ್ಯಾರ ಜೀವನದ ಘಟನೆಯಲ್ಲಿ ಏನೇನೋ ನಡೀತಾವೋ ಗೊತ್ತಿಲ್ಲ, ಯಾವ ಪ್ರಸಂಗಗಳು ಏನು ಬರ್ತಾವೋ ಗೊತ್ತಿಲ್ಲ. ಬುದ್ಧನ ಪ್ರಸಂಗನೂ ಹಾಗೆ ಬರ್ತದೆ, ಬುದ್ಧನ ಪ್ರಸಂಗನೂ ಹಾಗೆ. ಅರಮನೆ ಅರಸೊತ್ತಿಗೆ ಸುಂದರವಾದ ಮಡದಿ ಸಾಮ್ರಾಜ್ಯವನ್ನು ಬಿಟ್ಟು ಮಧ್ಯರಾತ್ರಿ ನಡುರಾತ್ರಿಯಲ್ಲಿ ಯಾರಿಗೆ ಕೇಳದೆ ಹೋಗ್ತಕ್ಕಂಥ ಪ್ರಸಂಗ. ಜ್ಞಾನಕ್ಕಾಗಿ, ಸತ್ಯಕ್ಕಾಗಿ, ಗುರುವಿಗಾಗಿ ಆ ಹಂಬಲ ಏನಿದೆಯಲ್ಲ, ಆ ಹಂಬಲ ಜ್ಞಾನೋದಯ ಆಯಿತು. ಈ ಜ್ಞಾನದ ಬೋಧೆಯನ್ನು, ಆ ಜ್ಞಾನೋದಯದ ಪ್ರಥಮ ಸಂದೇಶವನ್ನು ಯಾರಿಗೆ ಬೋಧನೆ ಮಾಡ್ಬೇಕಂದಾಗ ನಡಿ ರಾಜ್ಯಕ್ಕಂತ ಮಡದಿಗೆ ಹೇಳೋಣ ಅಂತ ಶಿಷ್ಯರಂತಾರೆ. ಏನು ಈ ಜ್ಞಾನೋದಯ ಆತಂತ್ರಿ, ವೈರಾಗ್ಯ ಬಂತಂತ್ರಿ, ಬಿಟ್ಟು ಬಂದವ್ರು ಹೊಳ್ಳಿ ಹೆಂಡತಿ ಆತು. ಹಾಗಲ್ಲ, ಈ ನನ್ನ ಸಾಧನೆಗೆ ಅವಳ ಸಹಕಾರ. ಹೋಗಿ ಬೋಧನೆ ಭಿಕ್ಷಾಂದೆ ಅಂತ ಹೋದಾಗ ಹೆಣ್ಣು ಹೇಳಿದ್ಲು, ಹೇಳಾರ್ದ ಯಾಕೆ ಹೋದ್ರಿ, ಹೇಳಿ ಹೋಗಿದ್ರೆ ನಾ ಏನು ಬ್ಯಾಡ ಅಂತಿದ್ದೇನೋ ಅಂತಾಳೆ. ಅಷ್ಟು ಯಾವ ಸ್ಥಿತಿಯಲ್ಲಿರ್ಬೇಕು ಆ ತಾಯಿ ಅಂತ. ಏನೂ ಅನಿಸೆ ಅಲ್ಲಿ ಹೋಗಿದಾರಲ್ಲ, ಹೋಗಿದ್ರು ಹಿಂಗೆ ಯಾಕೆ ಹೇಳಾರ್ದು ಹೋದ್ರಿ, ಹೇಳಿದ್ರೆ ನಾ ಏನು ಬ್ಯಾಡ ಅಂತಿದ್ನ, ಹೇಳಿ ಹೋಗ್ಬೋದಿತ್ತಲ್ಲ ಏನು. ಸಂಭೋಳಿ ನಾಗಿದೇವನನ್ನು, ರಕ್ತಸಿಕ್ತವಾಗಿರ್ತಕ್ಕಂಥ ನಾಗಿದೇವನನ್ನು ಬಸವಣ್ಣವರು ದಾರಿಯಲ್ಲಿ ಹೋಗುವಾಗ ಶಿಕ್ಷೆಯನ್ನು ಕೊಟ್ಟು ರಕ್ತಸಿಕ್ತವಾಗಿ ಅರೆಪ್ರಜ್ಞಾವಸ್ಥೆಯಲ್ಲಿ ಬಿದ್ದಂಥ ನಾಗಿದೇವನನ್ನು ಆರೈಕೆ ಮಾಡಲಿಕ್ಕೆ ಮನೆಗೆ ಕರ್ಕೊಂಬರ್ತಾರೆ ಬಸವಣ್ಣ. ನೀಲಮ್ಮ ತಾಯಿಯವರು ಏನಂತಾರಲ್ಲಿ ಅಂದರೆ, ಹೋಗುವಾಗ ನನಗೆ ಹೇಳಲಿಲ್ಲಲ್ಲ ನೀವು ಕೂಡಲ ಸಂಗಮನಾಥನ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೇಳಲಾರ್ದ ಹಂಗೆ ಹೋಗಿ ಕರ್ಕೊಂಬಂದ್ರಲ್ಲ ಅಂತ ನೀಲಮ್ಮ ತಾಯಿಯವರು ಹೇಳ್ತಾರೆ. ಅಂದ್ರೆ ಯಾವ ಭಾವದಲ್ಲಿರಬೇಕು. ನಮ್ಮ ಮನೆಗೆ ಯಾರೋ ಒಬ್ಬರನ್ನ ಬರುವಾಗ ನಮ್ಮ ಫ್ರೆಂಡ್ಸನ್ನು ಅಥವಾ ಯಾರನ್ನ ಹೇಳಾರ್ದ ಕರ್ಕೊಂಬಂದ್ರೆ ನಾವು ಯಾವ ರೀತಿ ಇರ್ತೀವಿ. ಒಬ್ಬ ರಕ್ತಸಿಕ್ತವಾಗಿರ್ತಕ್ಕಂಥ ಪ್ರಜ್ಞಾವಸ್ಥೆಯಲ್ಲಿರ್ತಕ್ಕಂಥ ಆ ಶರಣರನ್ನು ತಾವೇ ಹೊತ್ಕೊಂಡು ಬಂದಾಗ ಪ್ರತಿಕ್ರಿಯೆ ನೀಲಮ್ಮ ತಾಯಿಯವ್ರದ್ದಂದರೆ, ಸಾಕ್ಷಾತ್ ಸಂಗಮನಾಥನನ್ನ ಮನೆಗೆ ಕರ್ಕೊಂಬಂದುಬಿಟ್ರಲ್ಲ ಬಸವರಸರೇ ನೀವು ಅಂತಕ್ಕಂಥ ಭಾವದಲ್ಲಿದ್ದರಲ್ಲಿ ನೀಲಮ್ಮ ತಾಯಿಯವರು. ಇದು ಭಾಳ ಮುಖ್ಯ. ಈ ಭಾವಗಳು ಭಾಳ ಮುಖ್ಯವಾಗಿರ್ತಾವೆ. ಇದೇ ಭಾವ ಅವರ ದಿವ್ಯ ಜ್ಞಾನದಲ್ಲಿ ಎಲ್ಲೋ ಅವ್ರ ಕಡೆ ಅವ್ರಿಗೊಂದು ಕಡೆ ಗುರುವಿನ ಅರಸುವಿಕೆ ಒಂದು ಒಳಗೆ ಇರಬೇಕು. ಗೊಗ್ಗಯ್ಯನವರಲ್ಲಿ ಕಂಡ ತಕ್ಷಣವೇ ಅವ್ರಿಗೆ ಇವೆಲ್ಲ ಬೋಧನೆಯನ್ನು ಮಾಡಿ ಆದಮೇಲೆ ಆ ಗೊಗ್ಗಯ್ಯನವರು ಇಲ್ಲೊಬ್ಬ ಯೋಗಿಗಳಿದ್ದಾರೆ ಬರ್ರಿ ಅಂತ ತೋರಿಸ್ತಕ್ಕಂಥ ಪ್ರಸಂಗನೇ ಭಾಳ ರೋಮಾಂಚನಕಾರಿಯಾಗಿರ್ತಕ್ಕಂಥ ಪ್ರಸಂಗ. ಅವರ ಗುಹೆಯನ್ನು ತೆರೆದು ಅನಿಮಿಷ ಯೋಗಿಗಳನ್ನು ಪ್ರಥಮದಲ್ಲಿ ಅವರು ದರ್ಶನ ಮಾಡಿದಾಗ ಅವರು ಯಾವ ರೀತಿ ಇದ್ದರು, ಅವರ ಸ್ಥಿತಿ ಆಗಿತ್ತು, ಅನಿಮಿಷ ಯೋಗಿಗಳ ಸ್ಥಿತಿ. ಅವ್ರು ನೋಡಿದ ಆ ಕ್ಷಣಕ್ಕೆ ನಮಗೇನಾದರೂ ಒಂದು ಹೊಸತನ್ನು ನೋಡಿದ ನಮ್ಮ ಉದ್ಗಾರಗಳು ಬರ್ತಾವಲ್ಲ, ಅವರನ್ನು ನೋಡಿದ ಕ್ಷಣಕ್ಕೇ ಬಂದಂತಹ ಮಾತುಗಳು ಪ್ರಭುದೇವರ ಮಾತುಗಳು ಯಾವುದು ಅಂತಂದರೆ, ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷ ಒಪ್ಪುದು.
ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷವಪ್ಪುದು ನೋಡಯ್ಯ ಮಣ್ಣು ಹೊನ್ನಪ್ಪುದು. ಮುನ್ನವೇ ಅಚ್ಚೊತ್ತಿದ ಭಾಗ್ಯವೆನ್ನ ಕಣ್ಣ ಮುಂದೆ ಕಾಣಬಂದಿತ್ತು ನೋಡ. ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡೆ, ಬಳಿಕ ಇನ್ನು ಮುಂತನ್ನಪ್ಪುದೇ ಗುಹೇಶ್ವರ. ಅವರು ನೋಡಿದ ಉದ್ಗಾರವಾಚಕವಾಗಿ ಅತ್ಯಂತ ಆಶ್ಚರ್ಯ ಆನಂದಕರವಾಗಿ, ಆಶ್ಚರ್ಯ ಮತ್ತು ಆನಂದದ ಮಿಶ್ರಣವಾಗಿ ಈ ವಚನ ಅವ್ರ ಬಾಯಿಂದ ಬರುತ್ತೆ. ನೋಡ್ರಿ, ಮುನ್ನವೇ ಅಚ್ಚೊತ್ತಿದ ಭಾಗ್ಯವೆನ್ನ, ನನ್ನ ಭಾಗ್ಯ. ನಾನು ಯಾವ ಗುರುವಿನ ಹುಡುಕಾಟದಲ್ಲಿದ್ನೋ ಆ ಹುಡುಕಾಟ ಗೊಗ್ಗಯ್ಯ ಶರಣರ ಮೂಲಕ ನನಗೆ ಇವತ್ತು ದರ್ಶನ ಆಯಿತಂತಕ್ಕಂಥ ಉದ್ಗಾರದ ಮಾತು. ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ, ಆ ಮಾಣಿಕ್ಯವನ್ನು ಕಂಡ ಬಳಿಕ ಇನ್ನು ಮುನ್ನಿನಂತಪ್ಪುದೇ ಗುಹೇಶ್ವರ. ಹಂಗಾರೆ ಇನ್ನು ಮೊದಲಿನಂಗೆ ನಾನು ಇಲ್ಲ, ಮಾಣಿಕ್ಯ ಕಂಡುಬಿಟ್ಟೆ. ನಾ ಈಗ ಕತ್ಲು ಹೋಗಿಬಿಡುತ್ತೆ ನಂದು. ಸ್ವತಃ ಮಾಣಿಕ್ಯದ ದರ್ಶನ ಆದಮೇಲೆ ನನಗೆ ಇನ್ನೆಂತು ಅಂತಕ್ಕಂಥ ಮಾತು. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಅರಸುವ ಬಳ್ಳಿ ಕಾಲ ಸುತ್ತಿತೆಂಬಂತೆ. ನಾನು ಹುಡುಕೊಂತ ಹೊಂಟಿದ್ದೆ. ನಾನು ಏನು ಹುಡುಕಾಡ್ತಾ ಇದ್ದೆ ಅದು ಅತೀ ಸರಳವಾಗಿ ನನಗೆ ಸಿಕ್ಕಿಬಿಡ್ತಲ್ಲ. ಇದು ಏನೂ ಮಾಡಿರಲಿಲ್ಲ ನಾನು. ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ, ಬಯಸುವ ಬಯಕೆ ಕೈಸಾರುವಂತೆ. ಬಡವ ನಿಧಾನವೆನಡಹಿ ಕಂಡಂತೆ, ಬಡವನಿಗೆ ದೊಡ್ಡ ನಿಧಿ ಕಂಡಂಗೆ ಆಯ್ತು ನನಗೆ. ಬಡವನಿಗೆ ನಿಧಿ ಕಂಡಾಗ ಎಷ್ಟು ಆನಂದ ಆಗ್ತದೆ. ಭಾಳ ನಿರೀಕ್ಷಿತವಾಗಿ ಒಂದು ನಿಧಿ ಬಂತು. ಹೊಲದಲ್ಲಿ ಏನೋ ಉಳುಮೆ ಮಾಡ್ತಿದ್ದ ಒಂದು ಹಣ್ಣಿನ ಕುಡಿಕೆ ಸಿಕ್ಕಿಬಿಡ್ತು ಅಂದರೆ ಹೆಂಗೆ ಅಷ್ಟು ಆನಂದ ಆಗ್ತದೋ, ಎಷ್ಟು ಭಾಗ್ಯದ ಬಾಗಿಲು ತೆರಿತದೋ ಆ ರೀತಿಯಾಗಿ ನನಗೆ ಹಿಂಗೆ ಸುಮ್ಮನೆ ಹೊಂಟಿದ್ದೆ ನಾನು. ಅಕಸ್ಮಾತ್ ಗೊಗ್ಗಯ್ಯನವ್ರನ್ನ ಮಾತಾಡ್ಸ್ಲಾರ್ದು ಹಂಗೆ ಹೋಗಿಬಿಟ್ಟಿದ್ರು ಏನಾಕಿತ್ತು ಅವಘಡ. ಮಾತಾಡಿಸಿದೆ ಅವರನ್ನು, ಅವರು ಏನೋ ನನ್ನಿಂದ ಕೇಳಿದರು, ಅವ್ರಿಗೆ ನನಗೇನೋ ಹೇಳ್ಬೇಕು ಅನ್ನಿಸ್ತು. ಅವಾಗ ಇವ್ರ ದರ್ಶನ ಆಯಿತು. ಈ ಒಂದು ಕಲ್ಪನೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಬಡವ ನಿಧಾನವ ನೆಡಹಿ ಕಂಡಂತೆ, ನಾನರಸುತ್ತ ಬಂದು ಭಾವಕ್ಕ ಗಮ್ಯನ ಕಂಡೆನಯ್ಯ, ಎನ್ನ ಅರಿವಿನ ಹರಿವ ಕಂಡೆನಯ್ಯ, ಎನ್ನ ಒಳ ಹೊರಗೆ ಸರ್ವಾಂಗ ಪರಮ ಪ್ರಕಾಶದೊಳು ಬೆಳಗುವ ಜ್ಯೋತಿಯೇ ಕಂಡೆ ನೋಡ. ತಾ ಜ್ಯೋತಿ ಅದು. ಕುರುಹಳಿದ ಕರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮಗುರುವ ಕಂಡು ಬದುಕಿದೆ ಕಾಣ ಗುಹೇಶ್ವರ ಅಂತ. ಇವೆರಡು ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ವಚನ. ಇವನು ಓದಬೇಕಾಗುತ್ತೆ ನಾವು ಪದೇ ಇವೆರಡು ವಚನಗಳನ್ನು. ಆ ಅನಿಮಿಷ ಯೋಗಿಗಳ ದರ್ಶನವಾದ ತಕ್ಷಣವೇ ಅವರ ಬಾಯಿಯಿಂದ ಬಂದಂಥ, ಗೊಗ್ಗಯ್ಯನನ್ನು ನೋಡಿ ಬಂದಂಥ ವಚನ ತನುವ ತೋಂಟವ ಮಾಡಿ. ಆದರೆ ಆ ಗೊಗ್ಗಯ್ಯನ ಮುಖಾಂತರ ಅನಿಮಿಷ ಯೋಗಿಗಳ ದರ್ಶನ ಆದಾಗ ಎರಡು ವಚನಗಳು ಎಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ವಚನಗಳಂತಕ್ಕಂಥದ್ದು. ಈ ರೀತಿಯಾಗಿ ಆ ಒಂದು ರೋಮಾಂಚನಕಾರಿಯಾದ ದೃಶ್ಯವನ್ನು ಕಂಡು ಆದಮೇಲೆ ಅವರು ಮುಂದೆ ಇನ್ನೂ ಹೇಳ್ತಾ ಹೋಗ್ತಾರೆ. ಅನಿಮಿಷ ಯೋಗಿಗಳ ಜೊತೆ ಸಂದರ್ಶನ ಆಗೋದಿಲ್ಲ ಅವರು. ಅದು ಏಕಮುಖವಾಗಿ ಅವ್ರನ್ನ ಪರಿಪರಿಯಾಗಿ ಕೇಳ್ಕೊತಾರೆ ಅವರು, ನನಗೆ ದೀಕ್ಷೆ ಕೊಡ್ರಿ ಮಾಡಿರಿ. ಆದರೆ ಅನಿಮಿಷ ಯೋಗಿಗಳು ಯಾವುದಕ್ಕೂ ಅವರು ಸಿಗೋದೇ ಇಲ್ಲ, ಅವ್ರ ಅವರಿಗೆ ನಿಲ್ಕೋದೇ ಇಲ್ಲ, ಅವ್ರ ಎಚ್ಚರ ಆಗೋದೇ ಇಲ್ಲ. ಅವರು ಅಷ್ಟು ಮಗ್ನರಾಗಿರ್ತಾರೆ, ಅಷ್ಟು ಪರವಶದ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಇವರು ಬೇಡ್ಕೋತಾರೆ. ಆ ಬೇಡುವ ಬೇಡಿಕೆ ಏನಿದೆಯಲ್ಲ, ನಾವು ಬೇಡೋದು ಬೇರೆ ದೇವರಲ್ಲಿ, ಅದನ್ನು ಕೊಡು ಇದನ್ನು ಕೊಡು ಅಂತ. ಪ್ರಭುದೇವರು ಅನಿಮಿಷ ಯೋಗಿಗಳನ್ನು ಕಂಡು ಅವರು ಏನು ಬೇಡ್ತಾರೆ ಅಂತಕ್ಕಂಥ ವಿಷಯಗಳ ಚರ್ಚೆಯನ್ನು ಮುಂದಿನ ವಾರದಲ್ಲಿ ನಾವು ಮಾಡೋಣ ಅಂತ. ಸರ್ವರಿಗೂ ಶರಣಾರ್ಥಿ.